ಸಂಚಿಕೆ 13. ಕಡಂಬೂರು ಮಾಳಿಗೆಯಲ್ಲಿ ಅತಿಥಿಗಳು ಬಂದಿದ್ದ ಜಾಗದಲ್ಲಿ ವಿಶೇಷವಾಗಿ ಅಲಂಕರಿಸಿದ್ದ ಅಂತಃಪುರದ ಕೋಣೆಯಲ್ಲಿ ಸಬ್ರಮಂಜ ಮಂಚದಲ್ಲಿ ನಂದಿನಿ ಕೊಂಡಿದ್ದಳು. ಅವಳ ಹತ್ರ ತುಂಬ ಅವಳು ಆವತ್ತು ತನ್ನನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ಳು. ಅವಳ ಮುಖ ಯಾವತ್ತೂ ಇಲ್ಲದೆ ಶೋಭೆಯಿಂದ ಕಾಣಿಸ್ಕೊಂಡಿತ್ತು. ಅವಳು ಹಗಲು ಕನಸನ್ನ ಕಂಡಿದ್ದಾಳೆ ಅಂತ ಅವಳ ಅರ್ಧ ಮುಚ್ಚಿದ ಕಣ್ಣುಗಳಿಂದ ಗೊತ್ತಾಯಿತು. ಕಣ್ಣುಗಳಿಂದ ಕಪ್ಪಾದ ರೆಪ್ಪೆಗಳಿಂದ ಮುಚ್ಚಿ ತೆಗೆಯುವಾಗೆಲ್ಲ ಕಣ್ಣಿನಿಂದ ಮಿಂಚಿನ ಹಾಗೆ ಗಾಂತವು ಶೈನಿಂಗ್ ಆಗಿ ಕಿರಣಗಳು ಬಂದು ಓಡ್ತಾಯಿತ್ತು. ಇದರಿಂದ ಅವಳು ನೋಡೋದಕ್ಕೆ ಅರ್ಧ ನಿದ್ದೆಯಲ್ಲಿ ಇರೋದು ಹಾಗೆ ಅನಿಸಿದ್ರು ಅವಳ ಮನಸ್ಸು ತುಂಬ ಉದ್ವೇಗದಿಂದ ಯೋಚನೆ ಚಿಂತಿಸ್ಕೊಂಡಿದೆ ಅನ್ನೋದು ಚೆನ್ನಾಗೇ ಗೊತ್ತಾಯಿತು. ಇನ್ನೂ ಸ್ವಲ್ಪ ಶಾರ್ಪಾಗಿ ನೋಡಿದ್ರೆ ಅವಳ ಅರ್ಧ ಮುಚ್ಚಿದ ಕಣ್ಣುಗಳಿನ ದೃಷ್ಟಿ ಆ ಕೋಣೆಯನ್ನು ಒಂದು ಕಡೆ ಅಗಿಲು ಕುಂಡದಿಂದ ಹೊರಟಿ ಹೋಗಿದ್ದರಿಂದ ಹೊಗೆ ಮೇಲೆ ಹೋಗಿದ್ದೆ ಅಂತ ಗೊತ್ತಾಗ್ಬೋದು. ಆ ಕುಂಡದಿಂದ ಬಂದಿದ್ದ ಹೊಗೆ ತೆರಳಾಗಿ ಹೊರಟು ಸುತ್ತಿ ಹಂಗೇ ರೌಂಡ್ ಮಾಡ್ಕೊಂಡು ಹೋಗಿ ಮೇಲೆ ಚೆದರಿ ಎಲ್ಲ ಅರಳಿಸ್ಕೊಂಡಿದ್ದು ಕಣ್ಣಿಗೆ ಗೊತ್ತಿಲ್ಲದೆ ಹೋಗ್ತಾಯಿತ್ತು. ಆ ಹೊಗೆ ಮಧ್ಯೆ ಸುಳಿಗಳಲ್ಲಿ ನಂದಿನಿ ಏನೇನು ದೃಶ್ಯಗಳನ್ನ ಕಂಡಿದ್ಲೋ ಗೊತ್ತಿಲ್ಲ. ದಿಢೀರಂತ ಅವಳು ನೆಟ್ಟುಸಿರಿಬಿಟ್ಲು. ಅವಳ ಹವಳದ ತುಟಿಗಳು ಹೌದು ನಾನು ಕಂಡಿದ್ದ ಕನಸೆಲ್ಲ ಈ ಹೊಗೆಯಲ್ಲಿ ನೋಡುವ ಸುಳಿಗಳ ಥರ ಏನೂ ಇಲ್ಲದೆ ಆಗುತ್ತೆ. ಈ ಹೊಗೆ ಒಂದಾದರೂ ಒಳ್ಳೆಯ ಸುವಾಸನೆಯನ್ನು ಕೊಟ್ಟು ಮರೆಯಾಗತ್ತೆ. ಆದರೆ ನನ್ನ ಕನಸುಗಳು ಹಿಂದೆ ಬಿಟ್ಟು ಹೋಗಿದ್ದವನ್ನೆಲ್ಲ ವೇದನೆಯೂ ಕಷ್ಟನೂ ಅವಧೂರು ಅಪಕೀರ್ತಿ ಅಂತಾನೆ ಅಂತ ಹೇಳಿ ಗೊಣಕಿತ್ತು. ಅಂಥ ಸಮಯ ದೇವಿ ಒಳಗಡೆ ಬರ್ಬೋದಾ ಅಂತ ಮಣಿಮೇಗಲೆಯನ್ನು ಸಣ್ಣವಾದ ಧ್ವನಿ ಕೇಳಿತ್ತೆ. ಬಾ ನನ್ನ ಮನೆಯಲ್ಲಿ ನೀನು ಬರೋದಕ್ಕೆ ನನ್ನನ್ನು ಕೇಳೋದು ಯಾಕೆ? ನಿನ್ನ ಮನೆಯಲ್ಲಿ ನೀನು ಬರೋದಕ್ಕೆ ನನ್ನನ್ನು ಕೇಳೋದು ಯಾಕೆ ಅಂತ ಅಂದರು ನಂದಿನಿ. ಮಣಿಮೇಗಲೆ ಆ ಬಾಗಿಲನ್ನು ತೆಕ್ಕೊಂಡು ಮೆತ್ತಗೆ ಬಂದಳು. ಆದರೆ ಅವಳ ಮುಖದಿಂದ ನಡೆಯಿಂದನೂ ಕೈಲಿಂದ ಬಂದಿದ್ದ ಇದರಲ್ಲಿ ಉತ್ಸಾಹ ಇದ್ದಿದ್ದರಿಂದ ಅವಳು ಹಾಗೆ ಹಾರಿಕೊಂಡು ಆಡಿಕೊಂಡು ಬರ್ತಾ ಇರೋ ಹಾಗೆ ಅನಿಸಿತ್ತು. ನಂದಿನಿ ಸ್ವಲ್ಪ ಎದ್ದು ಕೂತ್ಕೊಂಡ್ಳು. ಮಂಚದ ಪಕ್ಕದಿಂದ ದಂತದವಾಗ ಬೀಟವನ್ನು ಸುತ್ತಿ ತೋರಿಸಿ ಅದರಲ್ಲಿ ಮಣಿಮೇಗಲೆಯನ್ನು ಕೂತ್ಕೊಳ್ಳೋಕೆ ಹೇಳಿದಳು. ಮಣಿಮೇಗಲೆ ಕೂತ್ಕೊಂಡು, ದೇವಿ, ನಿಮ್ಮ ಹತ್ರ ನಾನು ಹೇಗೆ ನಡ್ಕೋಬೇಕು ಅಂತ ಹೇಳಿ ನನ್ನ ಅಣ್ಣ ಹೇಳ್ಕೊಟ್ಟಿದ್ದಾನೆ. ದಕ್ಷಿಣ ದೇಶದವರು ನಾಗರಿಕತೆ ಬಗ್ಗೆ ತುಂಬ ಹೇಳಿದ್ದಾರೆ. ಕೇಳದೆ ಕೊಳ್ಳದೆ ದಿಢೀರಂತ ಇನ್ನೊಬ್ಬರು ಕೋಣೆ ಒಳಗೆ ತೂರಬಾರ್ದು ಅಂತ ಹೇಳಿದ್ದಾನೆ ಅಂತ ಅಂದಳು. ದಕ್ಷಿಣ ದೇಶದವ್ರೂ ಅವ್ರುಗಳ ನಾಗರಿಕನ್ನು ಹಾಳಾಗಿ ಹೋಗಲಿ ಅಂತ ಹೇಳಿಬಿಟ್ಟು ನಿಮ್ಮ ಅಣ್ಣ ನಿನಗೆ ಹೇಳಿಕೊಟ್ಟಿದ್ದೆಲ್ಲ ತಕ್ಷಣ ಮರ್ತುಬಿಡು. ನನ್ನನ್ನು ದೇವಿ ಅಂತನೋ ಮಹಾರಾಣಿ ಅಂತನೋ ಯಾವಾಗಲೂ ಕರಿಬೇಡ. ಅಕ್ಕ ಅಂತ ಕೂಗು. ಅಕ್ಕ ಯಾವಾಗಲೂ ನಿಮ್ಮ ಹತ್ರ ನಾನು ಬಂದು ತೊಂದರೆ ಮಾಡ್ತಾ ಇರೋದು ನಿಮಗೆ ಕಷ್ಟವಾಗಿದೆಯಾ? ನೀನು ಆವಾಗ ಬಂದು ತೊಂದರೆ ಕೊಡೋದು ನನಗೆ ಕಷ್ಟವಾಗ್ತಾನೇ ಇರುತ್ತೆ. ನನ್ನನ್ನು ಬಿಟ್ಟು ಹೋಗದೆ ಇಲ್ಲೇ ಇದ್ದುಬಿಟ್ಟು ಆದರೆ ನನಗೆ ಏನೂ ತೊಂದರೆ ಇರಲ್ಲ ಅಂತ ಹೇಳಿ ನಂದಿನಿ ನಗೆ ಮಾಡಿದ್ರು. ಆ ನಗೆಯಲ್ಲಿ ಹಂಗೇ ಪೆಚ್ಚಿ ಹೋದ ಮಣಿಮೇಗಲೆ ಸ್ವಲ್ಪ ಹೊತ್ತು ನಂದಿನಿ ಮುಖವನ್ನೇ ನೋಡ್ತಾ ಇದ್ದು. ನಿಮ್ಮ ಹಾಗೆ ಇರುವವರು, ಅಂದವಾಗಿ ಇರೋರನ್ನ ನಾನು ನೋಡೇ ಇಲ್ಲ, ಚಿತ್ರಗಳಲ್ಲಿ ಕೂಡ ನೋಡಿಲ್ಲ ಅಂತ ಹೇಳಿದ್ಲು. ಹೆಣ್ಣೆ, ನೀನು ಬೇರೆ ನನ್ನ ಮೇಲೆ ಮುಖ ಕೊಂಡ್ಬಿಡ್ಬೇಡ. ಈ ಮೊದಲೇ ನಾನೊಂದು ಮಾಯಮೋಗಿನಿ ಅನ್ನೋ ಹಾಗೆ ಊರೆಲ್ಲ ಮಾತಾಗಿದೆ. ನನ್ನ ಪಕ್ಕದಲ್ಲಿ ಬರುವ ಗಂಡು ಮಕ್ಕಳೆಲ್ಲ ನಾನು ಮಾಯಕ ಮಾಡಿಬಿಡ್ತೀನಿ ಅಂತ ಹೇಳಿ ನನ್ನ ಬಗ್ಗೆ ದೂರ ಹೇಳ್ತಾ ಇದ್ದಾರೆ. ಅಕ್ಕ, ಆ ಥರ ಯಾರಾದರೂ ದೂರ ಮಾತಾಡೋದು ನನ್ನ ಕಿವಿಯಲ್ಲಿ ಕೇಳಿದರೆ ಅವ್ರುಗಳ ನಾಲಿಗೆಯನ್ನು ಹಂಗೆ ಕಟ್ ಮಾಡಿಬಿಟ್ಟು ತಾನೇ ಬೇರೆ ಕೆಲಸ ನೋಡ್ತೀನಿ ಅಂತ ಅಂದಳು ಮಣಿಮೇಗಲೆ. ಊರಲ್ಲಿ ಇರೋರನ್ನ ತಪ್ಪು ಹೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಮಣಿಮೇಗಲೆ. ನಾನು ಮುದುಕರನ್ನು ಮದುವೆ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದರಿಂದಾನೇ ಆಗ್ತಾನೆ ಮಾತಾಡ್ತಾರೆ. ಮಣಿಮೇಗಲೆನ ಮುಖ ಸುಕ್ಕಾಯಿತು. ಹೌದು ಅದನ್ನು ನೆನೆಸ್ಕೊಂಡ್ರೆ ನನಗೂ ಕೂಡ ತುಂಬ ವೇದನೆ ಆಗಿದೆ. ನನ್ನ ಅಣ್ಣನೂ ಹೇಳಿ ತುಂಬ ಕಷ್ಟಪಟ್ಟ. ಅದರಿಂದ ಒಬ್ಬರ ಬಗ್ಗೆ ಕಂಡ ಹಾಗೆ ಅವಧೂರು ಮಾತಾಡ್ಬೋದಾ ಏನು? ಮಾತಾಡಿದ್ರೆ ಮಾತಾಡ್ಕೊಂಡು ಹೋಗ್ತಾನೆ ಮಣಿಮೇಗಲೆ. ಅಂತ ಇದ್ದ ಸೀತಾದೇವಿ ಬಗ್ಗೆ ಕೂಡ ತಾನೇ ಊರಲ್ಲಿ ದೂರ ಮಾತಾಡ್ತಾರೆ. ಆದರೆ ಸೀತೆಗೆ ಏನು ನಷ್ಟ ಬಂದುಬಿಟ್ಟಿದ್ದು? ನನ್ನ ವಿಷಯ ಎಲ್ಲಿ? ನಿನ್ನ ಬಗ್ಗೆ ಹೇಳು. ನನ್ನ ಬಗ್ಗೆ ಹೇಳೋದಕ್ಕೆ ಏನಿದೆ ಅಕ್ಕ? ಅಡಿ ಕಳ್ಳಿ, ಇವತ್ತು ಸಾಯಂಕಾಲ ಬಂದು ನಿನ್ನ ಮನಸ್ಸಿನಲ್ಲಿ ಇರುವ ಅಂತರಂಗವನ್ನು ಹೇಳ್ತೀನಿ ಅಂತ ನೀನು ಹೇಳ್ಬಿಟ್ಟು ಹೋಗಲಿಲ್ವಾ? ಇವಾಗ ಏನು ಹೇಳುವುದಕ್ಕೆ ಇದೆ ಅಂತ ಹೇಳ್ತೀಯಲ್ಲ ಅಂತ ಹೇಳಿಬಿಟ್ಟು ನಂದಿನಿ ಮಣಿಮೇಗಲೆಯನ್ನು ಅಂದವಾದ ಕೆನ್ನೆಯನ್ನು ಹಂಗೆ ಗಿಲ್ಲಿದಳು. ಅಕ್ಕ, ಯಾವಾಗಲೂ ನನಗೆ ಈ ಥರನೇ ನಿಮ್ಮ ಜೊತೆನೇ ಇದ್ದು ಬಿಡಬೇಕು ಅಂತ ಆಸೆ ಆಗಿದೆ. ನನಗೆ ಸ್ವಯಂವರ ಮಾಡಿ ಹೆಣ್ಣು ಮಕ್ಕಳನ್ನೇ ಮದುವೆ ಮಾಡ್ಕೋಬೋದು ಅಂತ ಹೇಳಿಬಿಟ್ರೆ ನಾನು ನಿಮ್ಮನ್ನು ತಾನೇ ಹರ ಆಗ್ತೀನಿ ಅಂತ ಹೇಳಿದಳು ಮಣಿಮೇಗಲೆ. ನನ್ನನ್ನು ನೋಡಿ ಇನ್ನೂ ಪೂರ್ತಿ ಒಂದು ದಿನ ಕೂಡ ಆಗಿಲ್ಲ,
ಅಷ್ಟರಲ್ಲಿ ಇಂಥ ಮಾಯಾಜಾಲ ಮಾತುಗಳನ್ನು ಮಾತಾಡ್ತೀಯಲ್ಲ, ಅದ್ರ ಬಗ್ಗೆ ನನಗೆ ಸಂತೋಷನೇ. ನನಗೆ ಪ್ರಿಯವಾದ ಗೆಳತಿ ನಿನ್ನ ಹಾಗೆ ಒಬ್ಳು ಇಲ್ವಲ್ಲ ಅಂತ ನಾನು ಎಷ್ಟೋ ತಾಪ ಪಟ್ಕೊಂಡಿದ್ದೆ. ಸೋಳನಾಡಿನ ಚಿಕ್ಕರಾಜನ ಮನೇಲಿರೋ ಹೆಣ್ಣುಮಕ್ಕಳು ಎಲ್ಲರೂ ಆ ಪಳೆಯಾರೆ ಪಿಸಾಸನ್ನೇ ಹುಡ್ಕೊಂಡು ಹೋಗ್ತಾರೆ. ನೀನು ಒಬ್ಬಳೇ ಆದರೂ ನನಗೆ ಮಿಕ್ಕಿದೆಯಲ್ಲ, ಅದರಿಂದ ನೀನು ಸ್ವಲ್ಪ ಮುಂಚೆ ಹೇಳಿದ್ದು ನಡೀದೇ ಇರೋ ಕೆಲಸ. ಹೆಣ್ಣಿಗೆ ಹೆಣ್ಣು ಮಾಲೆ ಹಾಕೋದು, ಹಾರ ಹಾಕೋದು ಅನ್ನೋದು ಲೋಕದಲ್ಲಿ ಎಲ್ಲೂ ನಡೆದಿಲ್ಲ. ಯಾರಾದರೂ ಒಂದು ಗಂಡು ಮಕ್ಕಳನ್ನು ತಾನೇ ನೀನು ಗಂಡನ ತಾನೇ ನೀನು ಮದುವೆ ಮಾಡಿಕೊಂಡು ತೀರಬೇಕು. ಯಾಕೆ ನಾನು ಹಂಗೆ ಕನ್ನಿ ಹೆಣ್ಣಾಗೇನೆ ಇದ್ದುಬಿಟ್ರೆ ಏನು ಆಗಲ್ಲ ಕಣ್ಣೇ, ಆಗಲ್ಲ ಚಿನ್ನ, ಆಗಲ್ಲ. ಕನ್ನಿ ಹುಡುಗಿಯಾಗಿದ್ದುಬಿಟ್ರೆ ಲೋಕ ನಿನ್ನ ಬಿಡೋದಿಲ್ಲ. ನಿನ್ನ ಅಪ್ಪನೂ ಬಿಡಲ್ಲ, ನಿನ್ನ ಅಣ್ಣನೂ ಬಿಡಲ್ಲ. ಯಾರಾದರೂ ಒಂದು ಗಂಡು ಮಗನ ಕಟ್ಟಲ್ಲಿ ನಿನ್ನನ್ನು ಕಟ್ಟಿಬಿಟ್ರೆ ತಾನೇ ಅವ್ರ ಮನಸ್ಸು ನೆಮ್ಮದಿ ಆಗುತ್ತೆ. ಆ ಥರ ನೀನು ಮದುವೆ ಮಾಡ್ಕೊಳ್ಳೋದು ಅಂತ ಉಂಟಾದರೆ ಯಾರನ್ನ ಮದುವೆ ಮಾಡ್ಕೋತೀಯ, ಇಷ್ಟಪಡ್ತೀಯ ಹೇಳು. ಹೆಸರನ್ನು ಹಾಗೆ ಹೇಳಿ ಹೆಸರನ್ನು ಹೇಳಿ ಅಕ್ಕ, ಹೇಳ್ತೀನಿ. ಸರಿ ಆಗಲೇ ಕೇಳ್ತೀನಿ. ಸೋಭಕ್ತಿಯಲ್ಲಿ ಚೆನ್ನಾಗಿರೋ ಮಧುರಾಂಧಕ ದೇವರನ್ನು ನೀನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀಯ? ಅಲ್ಲ ವೀರ ಧೀರ ಪರಾಕ್ರಮ ಇರುವ ಆದಿತ್ಯ ಕರಿಗಾಲರಕ್ಕೆ ಹಾರ ಹಾಕ್ತೀಯ? ದಿಢೀರಂತ ಮಣಿಮೇಗಲೆ ಏನೋ ನೆನೆಸ್ಕೊಂಡಲ್ಲ ಹಾಗೆ ಕಿಲಕಿಲ ಅಂತ ನಗ್ದಳು. ಯಾಕೆ ನಗ್ತೀಯ ಮಣಿಮೇಗಲೆ? ನಾನು ಪರಿಹಾಸ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಈ ವಿಷಯದಲ್ಲಿ ತೀರ್ಮಾನ ಮಾಡೋದಕ್ಕಾಗೇ ನಿನ್ನ ಅಣ್ಣ ಇಲ್ಲಿ ಬಿಟ್ಟಿದ್ದಾನೆ, ಇಲ್ಲಿ ಮುಖ್ಯವಾಗಿ ಬರಕ್ಕೆ ಹೇಳಿದ್ದಾನೆ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕರಿಗಾಲ ಇಲ್ಲಿ ಬಂದುಬಿಡ್ಬೋದು, ನಿನ್ನ ಅಣ್ಣನ ಬಂದುಬಿಡ್ತಾನೆ. ನಿನ್ನ ಅಂತರಂಗವನ್ನು ತಿಳಿದು ಹೇಳೋ ಹಾಗೆ ಅವನಿಗೆ ನಾನು ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ಲು ನಂದಿನಿ. ನನ್ನ ಅಂತರಂಗ ಏನು ಅಂತ ನನಗೇ ಗೊತ್ತಿಲ್ಲ ಅಕ್ಕ, ನಾನೇನು ಮಾಡಲಿ? ಯಾತಕ್ಕೋಸ್ಕರ ನಗದೆ ಅದೇನ ಹೇಳು ಅಂತ ಅಂದ ನಂದಿನಿ. ಮಧುರಾಂಧಕರ ಹೆಸರನ್ನು ಹೇಳಿದ ತಕ್ಷಣ ಒಂದು ವಿಷಯ ಜ್ಞಾಪಕ ಬರ್ತಾ ಇದ್ದೆ. 4 ತಿಂಗಳ ಮುಂಚೆ ಅವರು ಈ ಮನೆಗೆ ಒಂದು ಸತಿ ಬಂದಿದ್ದರು. ನೀವು ಯಾವಾಗಲೂ ಬರುವ ಮುಚ್ಚಿದ ಪಲ್ಲಕ್ಕಲ್ಲಿ ಹತ್ತಿಕೊಂಡು ಯಾರು ನೋಡದೆ ತೆರೆ ಹಾಕ್ಕೊಂಡು ಬಂದರು. ಅಂತಃಪುರದಲ್ಲಿ ನಮ್ಗಳಿಗೆ ಆ ರಹಸ್ಯ ಗೊತ್ತಿಲ್ಲ. ನೀವು ತಾನೇ ಬಂದಿದ್ದೀರಾ ಅಂದ್ಕೊಂಡಿದ್ದೀವಿ. ಪಳುವು ರಾಣಿ ಯಾಕೆ ಅಂತಃಪುರಕ್ಕೆ ಬಂದಿಲ್ಲ ಅಂತ ಒಬ್ರನ್ನೊಬ್ರು ಕೇಳ್ತಾ ಇದ್ದೀವಿ ಅಕ್ಕ. ಹೆಣ್ಣುಗಳು ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಸ್ವಲ್ಪ ಮುಂಚೆ ನೀವು ಹೇಳಿದಿರಲ್ವ. ಮಧುರಾಂಧಕರನ್ನ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಮಾಡಿಕೊಳ್ಳೋದು ಒಂದು ಹೆಣ್ಣನ್ನೇ ಮದುವೆ ಮಾಡ್ಕೊಳ್ಳೋ ಹಾಗೇನೆ ಅಂತಂದು ನಂದಿನಿ ನಗೆ ಮಾಡಿ, ಹೌದು ಮಧುರಾಂಧಕರನ್ನ ನೀನು ಇಷ್ಟಪಡಲ್ಲ ಅಂತ ನಾನು ಅಂದ್ಕೊಂಡೆ. ನೀನು ಅಣ್ಣನ ಹತ್ರನೂ ಹೇಳಿದೆ. ಮಧುರಾಂಧ ದೇವರ ಹತ್ರ ಮುಂಚೆನೇ ನನ್ನ ಅಣ್ಣನ ಮಗಳನ್ನು ಮದುವೆ ಮಾಡ್ಕೊಂಡಿದ್ದಾರೆ. ಮುಂಚೆನೇ ನನ್ನ ಮೈದನ ಮಗಳನ್ನು ಮದುವೆ ಮಾಡ್ಕೊಂಡಿದ್ದಾರೆ. ಅವಳು ತುಂಬ ಅಹಂಭಾವ ಇದ್ದವಳು. ಅವಳ ಜೊತೆ ನಿನ್ನಿಂದ ಒಂದು ದಿನ ಕೂಡ ಬಾಳೋಕ್ಕಾಗಲ್ಲ. ಹಾಗಾದರೆ ಯುವರಾಜ ಕರಿಗಾಲರ ಹತ್ರ ನಿನ್ನ ಮನಸ್ಸನ್ನೇ ಬಿಟ್ಬಿಟ್ಟಿಯಾ ಅಂತ ಹೇಳು ಅಂತಂದ್ರು ನಂದಿ. ಆಗಿನ್ನೂ ಹೇಳೋಕ್ಕಾಗಲ್ಲ ಅಕ್ಕ, ನಾನು ಅವರನ್ನು ನೋಡಿಯೇ ಇಲ್ಲ. ಹೇಗೆ ನನ್ನ ಮನಸ್ಸು ಅವ್ರ ಹತ್ರ ಹೋಗಿರ್ಬೋದು? ಅಡಿಯೇ ರಾಜಕುಲದ ಹೆಣ್ಣುಗಳನ್ನು ನೋಡಿಬಿಟ್ಟು ತಾನೇ ಮನಸ್ಸನ್ನೇ ಬಿಡೋದು ಅಂತ ಅನ್ನೋದುಂಟ. ಕಥೆಗಳಲ್ಲೂ ಕಾವ್ಯಗಳಲ್ಲೂ ಚಿತ್ರಗಳಲ್ಲೂ ನೋಡಿಬಿಟ್ಟು ಕೀರ್ತಿಯನ್ನು ಕೇಳಿನ್ನು ಪ್ರೀತಿಕೊಂಡ ಹೆಣ್ಣು ಮಕ್ಕಳ ಬಗ್ಗೆ ನೀನು ಅರ್ತಿಲ್ವಾ? ಹೌದು ಅರ್ತಿದ್ದೀನಿ. ಆದಿತ್ಯ ಕರಿಗಾಲರು ವೀರಾದಿ ವೀರ ಅಂತ ಲೋಕವೆಲ್ಲ ಅವರು ಹೊಗಳು ಹರಳಿಸ್ಕೊಂಡು ಬಂದಿದೆ ಅಂತ ನಂಗೆ ಗೊತ್ತು ಅಕ್ಕ. ವೀರಪಾಂಡಿಯನ ತಲೆಯನ್ನು ಆದಿತ್ಯ ಕರಿಗಾಲರು ಒಂದೇ ಸತಿ ತುಂಡು ಮಾಡಿಬಿಟ್ರಂತೆ. ಅದು ನಿಜಾನ? ನಂದಿನಿನ ಮುಖ ಆ ಸಮಯ ಎಷ್ಟು ಭಯಂಕರವಾಗಿ ಆಗಿತ್ತು ಅನ್ನೋದನ್ನು ಮಣಿಮೇಗಲೆ ಗಮನಿಸಲಿಲ್ಲ. ನಂದಿನಿ ಕೆಲವು ಕ್ಷಣಗಳು ಹೊತ್ತು ಬೇರೆ ಕಡೆ ನೋಡ್ಕೊಂಡಿದ್ದುಬಿಟ್ಟು ತಿರುಗಿದ್ಲು. ಅಷ್ಟರಲ್ಲಿ ಅವಳ ಮುಖ ಹಳೆಯ ಥರ ನೋಡೋರನ್ನು ವಸೀಕರ ಮಾಡುವ ಮೋಹನದಿಂದ ಇತ್ತು. ಮಣಿಮೇಗಲೆ ಒಬ್ಬನ ತಲೆಯಲ್ಲಿ ಒಂದೇ ಸತಿ ಕಟ್ಟು ಮಾಡಿಬಿಡೋದು ದೊಡ್ಡ ವೀರ ಅಂತ ನೀನು ಅಂದ್ಕೊಂಡಿಯಾ? ಅದು ಭಯಂಕರವಾದ ಹಸುರತನ ಅಲ್ವಾ ಅಂತ ಹೇಳಿದ್ರು. ನೀವು ಹೇಳೋದು ನಂಗೆ ಅರ್ಥ ಆಗಿಲ್ಲ ಅಕ್ಕ. ವೈರಿಯನ್ನು ತಲೆಯನ್ನು ಕಿತ್ಕೊಂಬರೋದು ವೀರ ಅಲ್ವಾ? ಅದೇ ಹೇಗೆ ರಾಕ್ಷಸತನವಾಗತ್ತೆ ಅಂತ ಇಂಥ ಥರ ಯೋಚನೆ ಮಾಡಿ ನೋಡು. ನಿನಗೆ ತುಂಬ ಬೇಕಾದವರು ಒಬ್ಬನನ್ನು ಆ ಮನುಷ್ಯ ಆ ವೈರಿಯನ್ನು ತಲೆಯನ್ನು ತುಂಡು ಮಾಡೋಕ್ಕೆ ಬರ್ತಾನೆ ಅಂತ ಇಟ್ಕೋ. ನಿನ್ನ ಅಣ್ಣನನ್ನ ಅಂತ ಇಟ್ಕೋ. ಅಲ್ಲ, ನೀನು ಮದುವೆ ಮಾಡಿಕೊಳ್ಳೋ ಹುಡುಗನನ್ನ ಅಂತ ತಿಳ್ಕೊ. ನೀನು ಇಲ್ಲಾಂದರೆ ನಿನ್ನನ್ನು ಪ್ರೀತಿಸಿರುವ ಲವರ್ ಒಬ್ಬನು ಇರೋ ಹಾಗೆ ಅನ್ಕೋ. ಆ ಥರ ಗಾಯ ಬಿದ್ದು ಹಾಸಿಗೆ ಹಿಡ್ದೇ ಇದ್ದಾಗ ಇನ್ನೊಬ್ಬ ಅವನ ವೈರಿ ಕತ್ತಿಯನ್ನು ಎತ್ಕೊಂಬಂದು ಅವನ ತಲೆಯನ್ನು ತುಂಡು ಮಾಡೋಕ್ಕೆ ಬರ್ತಾನೆ ಅಂತ ಅನ್ಕೋ. ಹಾಗೆ ತುಂಡು ಮಾಡೋಕ್ಕೆ ಬರೋನ ವೀರವನ್ನು ನೀನು ಮೆಚ್ಚಿ ಹೊಗಳ್ತೀಯ ಅಂತ ಕೇಳಿದ್ಲು ಪಳುವೂರು ರಾಣಿ. ಮಣಿಮೇಗಲೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು, ಅಕ್ಕ ತುಂಬ ವಿಚಿತ್ರವಾದ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ದೀರ. ಆದ್ರೂ ನನಗೆ ತೋಚಿದ ಹಾಗೆ ಇರುವ ಆನ್ಸರನ್ನು ನಾನು ಹೇಳ್ತೀನಿ. ಅಂಥ ಪರಿಸ್ಥಿತಿ ನನಗೆ ಬಂದರೆ ನಾನು ಸುಮ್ಮನೆ ನೋಡ್ಕೊಂಡಿರಲ್ಲ. ಕೊಲ್ಲಕ್ಕೆ ಬರೋನ ಕೈಯಿಂದ ಆ ಕತ್ತಿಯನ್ನು
ಕಿತ್ತು ಅವನ್ನ ನಾನು ಕುತ್ತಿ ಕೊಂದು ಬಿಡ್ತೀನಿ ಅಂತ ಹೇಳಿದ್ಲು. ನಂದಿನಿ ಮಣಿಮೇಗಲೆಯನ್ನು ಹಾಗೆ ತಬ್ಕೊಂಡ್ಳು. ನನ್ನ ಚಿನ್ನ, ಒಳ್ಳೆ ಚೆನ್ನಾಗಿ ಆನ್ಸರ್ ಹೇಳಿದ್ದೀಯ, ಇಂಥ ಬುದ್ಧಿಶಾಲಿಯಾಗಿ ಇರುವ ನಿನಗೆ ಒಳ್ಳೆ ಗಂಡ ಬರಬೇಕು ಅಲ್ಲ ಅಂತ ಹೇಳಿ ನನಗೆ ವಿಚಾರವಾಗಿದೆ. ಆದಿತ್ಯ ಕರಿಗಾಲರು ಕೂಡ ನಿನಗೆ ಒಳ್ಳೆ ಗಂಡ ಆಗ್ತಾರಾ ಅನ್ನೋದು ಅನುಮಾನವೇ. ನಾನು ಆಗ್ತಾನೆ ಅಂದ್ಕೊಂಡಿದ್ದೀನಿ. ಕರಿಗಾಲರನ್ನ ಗುಣಾದಿಸೆಗಳ ಬಗ್ಗೆ ಕೇಳಿದ ಮೇಲೆ ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಸ್ವಲ್ಪ ಭಯವಾಗಿದೆ. ನನ್ನ ಅಂತರಂಗವನ್ನು, ನನ್ನ ಮನಸ್ಸಿನಲ್ಲಿ ಇರೋದನ್ನು ಇರೋ ಹಾಗೆ ಹೇಳ ಅಕ್ಕ ಅಂತ ಕೇಳಿದ್ಲು. ಇಷ್ಟರಲ್ಲಿ 13ನೇ ಸಂಚಿಕೆ ಮುಗಿಯಿತು. 14. ನಂದಿನಿ ಮಣಿಮೇಗಲೆಯನ್ನು ಮುಖವನ್ನು ಸ್ವಲ್ಪ ಹೊತ್ತು ಎತ್ತಿ ನೋಡಿಕೊಂಡು ಅವಳ ಸಂತೋಷವಾಗಿದ್ದ ಕಣ್ಣನ್ನು ಶಾರ್ಪಾಗಿ ನೋಡಿದ್ಲು. ನನ್ನ ಚಿನ್ನ, ನಿನ್ನ ಅಂತರಕವನ್ನು ನನ್ನ ಹತ್ರ ಹೇಳಿದೆ ಇಟ್ಕೊಂಡಿರೋದೇ ಒಳ್ಳೆಯದು. ನೋಡೋಕ್ಕೋದ್ರೆ ನಿನಗೆ ನಾನು ಅಭ್ಯಾಸವಾಗಿ ಪೂರ್ತಿಯಾಗಿ ಒಂದು ದಿವಸ ಕೂಡ ಆಗಿಲ್ಲ. ತುಂಬ ದಿನ ನನ್ನ ಹತ್ರ ಪಳಗಿದ್ದ ಗೆಳತಿಯ ಥರ ಅಂತರಕವನ್ನು ಅವ್ರ ಹತ್ರನೇ ಹೇಳಬೇಕು ಅಂತಂದರು. ಇಲ್ಲ ಅಕ್ಕ, ನಿಮ್ಮನ್ನು ನೋಡಿದ್ರೆ ನನಗೆ ತುಂಬ ದಿವಸ ನನಗೆ ಪರಿಚಯವಾದ ಗೆಳತಿ ಥರನೇ ಅನಿಸುತ್ತೆ. ಯಾರ ಹತ್ರ ಹೇಳದೇ ಇರೋ ವಿಷಯವನ್ನು ನಿಮ್ಮ ಹತ್ರ ಹೇಳೋ ಹಾಗೆ ನನ್ನ ಮನಸ್ಸು ಹೇಳ್ತಾ ಇದೆ. ಯಾರ ಹತ್ರನೂ ಕೇಳದೇ ಇರೋ ಕೆಲಸವನ್ನು ಕೂಡ ನಿಮ್ಮ ಹತ್ರ ಕೇಳೋ ಧೈರ್ಯನೂ ಬರ್ತಾ ಇದೆ. ಹಾಗಾದರೆ ಕೇಳೆ ಚಿನ್ನ ಅಂತ ಅಂದರು. ಮಾಯಾಗಿ ಇರುವ ದೃಶ್ಯ ಅಂತ ಕತೆಗಳಲ್ಲಿ ಹೇಳ್ತಾರೆ. ಅದು ನಿಜವಾಗ್ಲೂ ಬರೋಕ್ಕಾಗತ್ತಾ ಅಕ್ಕ? ನಮ್ಮ ಎದುರಿನಲ್ಲಿ ಒಬ್ಬರು ಇಲ್ಲದೇ ಇರುವಾಗ ಅವ್ರು ಇರುವಾಗೇನೆ ಅನಿಸುತ್ತಾ? ಕೆಲವು ಸತಿಗಳೇ ಆಗತಾನೆ ಅನಿಸುತ್ತೆ. ಒಬ್ಬರ ಹತ್ರ ನಾವು ತುಂಬ ಹೆಚ್ಚಾಗಿ ಆಸೆ ಇಟ್ಟಿದ್ರೆ ಅವರ ರೂಪ ಎದುರಲ್ಲಿ ಇಲ್ಲದೇ ಇದ್ರೂ ಇರೋ ಹಾಗೇನೆ ಅನಿಸುತ್ತೆ. ಒಬ್ಬರ ಹತ್ರ ಹೆಚ್ಚಾಗಿ ದ್ವೇಷ ಇಟ್ಟಿದ್ರೂ ಅವರ ರೂಪನೂ ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ಳುತ್ತೆ. ಮಾಯವಾಗಿ ಇರುವ ಕಣ್ಣನ್ನು ಕಥೆಯನ್ನು ನೀನು ಕೇಳಿಲ್ವಾ ಮಣಿಮೇಗಲೆ? ಯಾಕೆ ನಾಟಕ ನೋಡಿರ್ತೀಯಲ್ಲ, ಕಂಸನಿಗೆ ಕೃಷ್ಣನ ಹೆಸರಲ್ಲಿ ತುಂಬ ದ್ವೇಷ, ಅದರಿಂದ ಕಂಡಿದ್ದ ಜಾಗ ಎಲ್ಲ ಕೃಷ್ಣನಾಗೆ ಅನಿಸಿತ್ತು. ಕತ್ತಿಯನ್ನು ಬೀಸಿ ಏಮರಿ ಹೋದ. ನಪ್ಪಿನ್ನೆ ಅನ್ನುವ ಗೋಪಿಗೆಗೆ ಕಣ್ಣನ ಮೇಲೆ ತುಂಬ ಆಸೆ. ಅವಳಿಗೂ ಕಣ್ಣನ ರೂಪ ಇಲ್ಲದೆ ಇರೋ ಜಾಗದಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ ಅಂತೆ. ಪಿಲ್ಲರನ್ನು, ಮರವನ್ನು, ನದಿಯಲ್ಲಿ ಪ್ರವಾಹವನ್ನು ಕಣ್ಣ ಅಂತ ಹೇಳಿಬಿಟ್ಟು ತಬ್ಕೊಳ್ಳೋಕ್ಕೆ ಹೋಗಿ ಏಮರಿ ಹೋಗ್ಬಿಡ್ತಾಳಂತೆ. ಅಡಿಯ ಮಣಿಮೇಗಲೆ, ನಿನ್ನ ಆ ಥರ ಮಾಯ ಮಾಡಿಬಿಟ್ಟಿದ್ದ ಆ ಮಾಯದ ಕೃಷ್ಣ ಯಾರು ಕಣೆ ಅಂತ ಕೇಳಿದೆ. ಅಕ್ಕ, ಮೊದಲೇ 4 ತಿಂಗಳ ಮುಂಚೆ ತಾನೇ ಅವರನ್ನು ನಾನು ಸೀದಾ ನೋಡಿದೆ. ಅದಕ್ಕೂ ಮುಂಚೆ ನನ್ನ ಅಣ್ಣ ಕಂದನ್ಮಾರ ಅವ್ರ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತಾನೆ. ಆವಾಗಲೆಲ್ಲ ಅವ್ರ ರೂಪ ನನ್ನ ಕಣ್ಮುಂದೆ ತೋಚ್ಕೊಳ್ಳೋದಿಲ್ಲ. ಒಂದು ಸತಿ ನೋಡಿದ ಮೇಲೆ ಯಾವಾಗಲೂ ನನ್ನ ಕನಸಲ್ಲಿ ಅವರು ತೋಚ್ಕೊಂಡು ಬಂದರು. ಹಗಲಲ್ಲಿ ಕೆಲವು ಸಮಯ ಎದುರಲ್ಲಿ ಅವರ ರೂಪ ನಿಲ್ಲೋ ಹಾಗೆ ಅನಿಸುತ್ತೆ. ನಿನ್ನೆ ಕೂಡ ಆ ಮಾಯಾವಿನ ರೂಪವನ್ನು ನೀನು ಕಂಡಿದ್ದೆ ಅಲ್ವಾ? ಹೌದಕ್ಕ, ನಿಮಗೆ ಹೆಂಗೆ ಗೊತ್ತಾಯಿತು ನನ್ನಂಥ ಮಂತ್ರಶಕ್ತಿ ಇದೆ ಅನ್ನೋದನ್ನು? ನಿನಗೆ ಯಾರಾದರೂ ಹೇಳಿಲ್ವಾ? ಹೌದು, ಹೇಳಿದ್ದಾರೆ. ಅದು ನಿಜಾನೇ ಅಕ್ಕ. ನೀನೇ ಪರೀಕ್ಷೆ ಮಾಡಿ ತಿಳ್ಕೊ. ನಿನ್ನ ಮನಸ್ಸನ್ನು ಕೊಳ್ಳೆಕೊಂಡಿದ್ದ ಆ ಯವನ ಸುಂದರ ಪುರುಷ ಯಾರು ಅಂತ ಬೇಕಾದರೆ ನನ್ನ ಮಂತ್ರಶಕ್ತಿಯಿಂದ ಕಂಡು ಹೇಳವಲ್ಲ, ಹೇಳಿ ನೋಡೋಣ. ನನಗೂ ಅವ್ರ ಹೆಸರನ್ನು ಹೇಳೋಕ್ಕೆ ಒಂಥರ ನಾಚಿಕೆ ಆಗುತ್ತೆ. ನಂದಿನಿ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಕೊಂಡಿದ್ದುಬಿಟ್ಟು ತೆಗೆದು ನಿನ್ನ ಮನಸ್ಸನ್ನು ಕೊಳ್ಳೆಕೊಂಡ ಆ ಆಸೆ ಪ್ರಿಯ ವಾನರ ಕುಲದಲ್ಲಿ ಬಂದಿದ್ದ ವಲ್ಲವರೇನು ವಂದಿದ್ದೇವನು ಅಲ್ವಾ ಅಂತ ಕೇಳಿದರು. ಅಕ್ಕ, ನಿಮ್ಮ ಹತ್ರ ಮಂತ್ರಶಕ್ತಿ ಇರೋದು ನಿಜಾನೇ ಅಂತಂದ್ಲು ಮಣಿಮೇಗಲೆ. ಅಡೆ ಹುಚ್ಚೆ, ಇವಾಗ ನಿನ್ನ ಮನಸ್ಸನ್ನು ಅಷ್ಟು ದೂರ ಒಬ್ಬರಿಗೆ ನೀನು ಯಾವಾಗ ಕೊಟ್ಬಿಟ್ಟಿದ್ಯೋ ಆವಾಗ ಯಾಕೆ ನಿನ್ನ ಅಣ್ಣನ ಹತ್ರ ಅದ್ರ ಬಗ್ಗೆ ಹೇಳಿಲ್ಲ? ಮಧುರಂದಗ್ರಿಗೆ ಆಸೆ ತೋರಿಸೋದು ಯಾಕೆ? ಕರ್ಲೆಗಾಲನ್ನು ಇಲ್ಲಿ ತರಿಸಿ ಪ್ರಯತ್ನ ಸುಮ್ಮನೆ ಪ್ರಯತ್ನ ಮಾಡೋದು ಯಾಕೆ? ನನ್ನನ್ನು ಅನಾವಶ್ಯವಾಗಿ ಇಲ್ಲಿ ಯಾಕೆ ಕರಿಬೇಕು? ಅಕ್ಕ, ನನ್ನ ತಮ್ಮ ಕಂದನ್ಮಾರನಿಗೆ ಅವ್ರನ್ನ ಇಷ್ಟ ಆಗಿಲ್ಲ. ಚೆನ್ನಾಗಿದೆ, ನಿನ್ನ ಅಣ್ಣನ ನೀನು ಮದುವೆ ಮಾಡ್ಕೋತಾ ಇದ್ದಾನೆ, ಆದ್ದರಿಂದ ಕಂದನ್ಮಾರ ತಾನೇ ವಂದಿತೇವನ ಬಗ್ಗೆ ನಿನಗೆ ಹೇಳಿದ್ದಾನೆ ಅಂತೆ. ಇವಾಗ ಅವನ್ನ ಕರ್ಕೊಂಬಂದಿದ ತಕ್ಷಣ ಬಂದಿದ್ದು ನಿಮ್ಮ ಅಣ್ಣ ತಾನೆ? ಹೌದು, ಕಂದನ್ಮಾರನೇ ಅವ್ರ ಬಗ್ಗೆ ಹೇಳ್ತಾನೆ. ಆ ಅಂತಃಪುರಕ್ಕೆ ಒಂದು ದಿವಸ ಬಂದ. ಆದರೆ ಆಮೇಲೆ ಅವನ ಮನಸ್ಸು ಬದಲಾಗ್ಬಿಡ್ತು. ಅದಕ್ಕೆ ಕಾರಣನಿದೆ. ತಂಜಾವೂರಲ್ಲಿ ನಮ್ಮ ಅಣ್ಣನನ್ನು ಅವರು ಚೂರಿಯಿಂದ ಅವ್ರ ಬೆನ್ನಲ್ಲಿ ಚುಚ್ಚಿಬಿಟ್ರಂತೆ. ನಿಮ್ಮ ಅರಮನೆಯಲ್ಲಿ ನಮ್ಮ ಅಣ್ಣ ಗಾಯದಿಂದ ಮಲಗಿದ್ದಾನಂತೆ. ನಿಮ್ಮ ಪ್ರೀತಿಯಾದ ಶಿಕ್ಷೆಗಳಿಂದಾನೇ ಅವನು ಉಸಿರು ಬದಿಗೆ ಬಂದಿದ್ದಾನಂತೆ. ನಾನು ಮಾಡಿದೆಲ್ಲ ನಿನ್ನ ಅಣ್ಣ ಹೆಚ್ಚಾಗಿ ಹೇಳ್ತಾ ಇದ್ದಾನೆ. ಅದು ಹೋದರೆ ಹೋಗಲಿ, ಇವಾಗ ನೀನೇನು ಮಾಡ್ತೀಯ? ನಿನ್ನ ಮನಸ್ಸನ್ನು ಕವರ್ ಮಾಡಿದ್ದನು ಈ ಥರ ನಿನ್ನ ಅಣ್ಣನಿಗೆ
ವೈರಿ ಆಗಿಬಿಟ್ನಲ್ಲ. ಆದರೆ ಇವ್ರು ಏನು ಹೇಳ್ತಾರೆ ಗೊತ್ತಾ, ಇವರು ಅಂದರೆ ಯಾರು, ಅವರೇನೆ, ನೀವು ಸ್ವಲ್ಪ ಮುಂಚೆ ಹೆಸರು ಹೇಳಿದ್ರಲ್ಲ ಅವರೇನೆ, ಕಂದನ್ ಮಾರಣ್ಣನ ಅವ್ರು ಚುಚ್ಚಲೇ ಇಲ್ಲ ಅಂತ ಆಣೆ ಮಾಡ್ತಾ ಇದ್ದಾರೆ. ಬೇರೆ ಯಾರೋ ಚುಚ್ಚಿ ತಂಜಾವೂರು ಕೋಟೆ ಮೊದಲು ಗೋಡದೆ ಹತ್ರ ಹಾಕಿದ್ರು ಅಂತನೂ ಇವ್ರು ಎತ್ಕೊಂಡು ಹೋಗಿ ಹೋಗಿ ಕಾಪಾಡಿದ್ದ ಹಾಗೆಯೇ ಹೇಳ್ತಾ ಇದ್ದೆ. ಇದನ್ನೇ ಯಾವಾಗಲೇ ಅವ್ರು ನೀನು ಹೇಳಿದರು, ನೆನ್ನೆ ತಾನೆ, ನೆನ್ನೆ ಆ ವಂದಿತೇವನನ್ನು ನೀನು ಸೀದಾ ನೋಡಿದೀನು, ಅವರನ್ನು ಮಾಯವಾದ ದೃಶ್ಯವನ್ನು ನೋಡಿದ ಹಾಗೆ ತಾನೇ ಹೇಳಿದೆ. ಅದೇನ ಅಕ್ಕ, ನನಗೆ ಒಂದೇ ಕನ್ಫ್ಯೂಸನ್ ಆಗಿದೆ. ನಿನ್ನೆ ನಾನು ನೋಡಿದವರ ಎಲ್ಲ ಅವರ ಮಾಯಾ ಬಿಂಬನ ಅಂತ ಗೊತ್ತಿಲ್ಲ. ನಿನ್ನೆ ನಡೆದಿದ್ದೆಲ್ಲ ಅಂದ್ಕೊಂಡ್ರೆ ಎಲ್ಲ ಒಂದು ಕನಸು ಥರ ಇದೆ ಅಕ್ಕ. ಕೆಲವು ಸಮಯ ಮನುಷ್ಯರುಗಳು ಸತ್ತೋದ್ರೆ ಅವರ ಪಿಸಾಸಿ ಬಂದು ಮಾತಾಡುತ್ತೆ ಅಂತ ಹೇಳ್ತಾರೆ, ನಿಜಾನ ಅಂತ ಕ್ವಶನನ್ನು ಕೇಳುವಾಗ ಮಣಿಮೇಗಲಿನ ಧ್ವನಿಯಲ್ಲಿ ತುಂಬ ಭೀತಿ ಉಂಟಾಯಿತು. ನಂದಿನಿನ ಮೈಯನ್ನು ನಡಗಿತ್ತು. ಎಲ್ಲೋ ಮೇಲೆ ಇದ್ದಿದ್ದ ಮೇಲೆ ನೋಡಿದ ಅಂದ್ಕೊಂಡೆ. ಹೌದು, ಅದು ನಿಜಾನೇ. ಅರ್ಪ ಆಯಸ್ಸಲ್ಲಿ ಸತ್ತೋದವರು ಆವಿ ಈ ಥರ ಉಸಿರಿಂದ ಇರೋರುಗಳು ಬಂದು ಸುತ್ತತ್ತಂತೆ. ಒಬ್ಬರು ತಲೆಯನ್ನು ಕಟ್ ಮಾಡಿ ಕೊಂದುಬಿಟ್ರು ಅಂದರೆ ಕೆಲವು ಸಮಯ ತಲೆ ಮಾತ್ರ ಬರುತ್ತೆ, ಕೆಲವು ಸಮಯ ಮೈ ಮಾತ್ರ ಬೇರೆ ಬರುತ್ತೆ, ಇನ್ನೂ ಕೆಲವು ಸಮಯ ಎರಡೂ ಬೇರೆ ಬೇರೆಯಾಗಿ ಬಂದು ನೀನು ಸೇರಿ ತೇರಿಸ್ಕೊಂಡ್ಯಾ ಅಂತ ಕೇಳುತ್ತೇನೆ. ಈ ಥರ ಮಣಿಮೇಗಲೆಯನ್ನು ನೋಡಿ ಜೋರಾದ ಧ್ವನಿಯಲ್ಲಿ, ಅಡಿ ಹುಚ್ಚಿ ಹುಡುಗಿ, ನೀನು ಯಾತಕ್ಕೋಸ್ಕರ ಇಂಥ ಕ್ವಶನನ್ನು ಕೇಳಿದೆ? ನಿನ್ನ ಪ್ರಿಯನಿಗೆ ಆ ಥರ ಏನಾದರೂ ಆಗಿರುತ್ತೆ ಅಂತ ಭಯ ಪಡ್ತಾ ಇದೆಯಾ? ನಿನ್ನ ಮನಸ್ಸಲ್ಲಿ ಇಂಥ ಅನುಮಾನ ಯಾರು ಹುಟ್ಟಿಸ್ಬಿಟ್ರು ಅಂತ ಕೇಳಿದರು. ಈ ಅರಮನೆಯಲ್ಲಿ ಆವೇಶಗಾರ ಒಬ್ಬನಿದ್ದಾನೆ, ಅವನ್ನ ಕಳಿಸಿದ್ದೀನಿ. ಅವನು ಯಾರೋ ನಿನ್ನೆ ರಾತ್ರಿ ಅವನ್ನ ಒಡೆದಾಕ್ಬಿಟ್ರಂತೆ. ಅವನಿಗೆ ಬದಲಾಗಿ ಅವನ ಹೆಂಡತಿ ದೇವರಾಟಿ ಬಂದಳು, ಅವಳು ತಾನೇ ಹೇಳಿದ್ರು. ಚಿಚ್ಚಿ, ಅದನ್ನೆಲ್ಲ ನೀನು ನಂಬಬೇಡ. ನನಗೂ ನಂಬಿಕೆ ಬರಲಿಲ್ಲ. ತುಂಬ ಸುಮ್ಮನೆ ಬರೀ ಪಿಚಾಚಾಗಿರಿದ್ರೆ ಮುಟ್ಟಕ್ಕಾಗಲ್ಲ ಅಲ್ವಾ ಅಕ್ಕ? ಆ ಆವಿಯನ್ನು ಮುಟ್ಟಕ್ಕಾಗಲ್ಲ, ಮಾಯಾವನ್ನು ಮುಟ್ಟಕ್ಕಾಗಲ್ಲ. ನೀನು ಯಾಕೆ ಕೇಳ್ತಾ ಇದೆಯಾ? ನಿನ್ನ ಮನಸ್ಸನ್ನು ಕವರ್ ಮಾಡಿದವನು ನಿನ್ನ ಮುಟ್ಟಿ ನೋಡಿದೆಯಾ ಏನು? ಅದೇ ತಾನೇ ಒಂದೇ ಕನ್ಫ್ಯೂಷನ್ ಆಗಿದೆ. ಮುಟ್ಟಿ ತೋರಿಸಿದ ಹಾಗನ್ನೂ ಇದೆ, ಆದರೆ ಬೇರೆ ಕೆಲವು ವಿಷಯಗಳು ನೆನೆಸ್ಕೊಂಡ್ರೆ ಅನುಮಾನವಾಗಿದೆ. ನಿನ್ನೆ ನಡೆದಿದ್ದೆಲ್ಲ ವಿವರವಾಗಿ ಹೇಳೆ ಎಣ್ಣೆ. ನಾನು ನಿನ್ನ ಸಂದೇಹವನ್ನು ಪೂರ್ತಿ ಮಾಡ್ತೀನಿ. ಆಗಲಿ ಅಕ್ಕ, ನಾನು ಏನಾದರೂ ಮುಂದೆ ಹಿಂದೆ ಏನಾದರೂ ಒದಿರಿದರೆ ಕ್ವಶನ್ ಕೇಳಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಅಂದ್ಲು ಮಣಿಮೇಗಲೆ. ಆಮೇಲೆ ಅವಳು ಹೇಳಿದಳು, ನಿನ್ನೆ ನಾನು ಹತ್ತತ್ರ ಇದೇ ಟೈಮಲ್ಲಿ ಇಲ್ಲಿದ್ದೆ. ನನ್ನ ಅಣ್ಣ ಹೇಳಿ ಹೋಗಿದ್ದಾಗೆ ನಿಮಗೆ ಇಲ್ಲಿ ಬೇಕಾದ ಸೌಕರ್ಯ ಎಲ್ಲ ಕೆಲಸದ ಹುಡುಗಿಯರು ಸರಿಯಾಗಿ ಮಾಡಿದಾರ ಅಂತ ಗೌನಿಸೋಕ್ಕೋಸ್ಕರ ಬಂದೆ. ಒಂದು ಸತಿ ಅದು ಅಲ್ಲಿ ಇರುವ ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡ್ತಾ ಇದ್ದೆ. ನೀನು ಅಂದವನ್ನ ನೀನೇ ನೋಡ್ಕೊಂಡಿದ್ಯಾಕೋ? ಅಷ್ಟೇ, ಆ ಥರ ಏನಿಲ್ಲಕ್ಕ. ನನ್ನ ಮುಖಲಕ್ಷಣ ನನಗೆ ಗೊತ್ತಿಲ್ವಾ ಏನು? ನಿನ್ನ ಮುಖಲಕ್ಷಣಕ್ಕೆ ಏನೇ ಕಮ್ಮಿ ಬಂದಿದೆ? ರದೀನು, ಇಂದ್ರಾಣಿನು, ಮೇನೆಗೆ, ಊರ್ವಶಿನು ನಿನ್ನನ್ನು ನೋಡಿದರೆ ಹೊಟ್ಟೆ ಉರಿಸ್ಕೊಳ್ಳಲ್ವಾ? ಅವ್ರುಗಳೆಲ್ಲರೂ ನಿಮ್ಮ ಕಾಲು ದೂಸಿಗೆ ಧೂಳಿಗೆ ಬರಲ್ಲ ಅಕ್ಕ. ಸರಿ ಸರಿ, ಮೇಲೆ ಹೇಳು. ಕನ್ನಡಿಯಲ್ಲೇ ನಿನ್ನ ಮುಖವನ್ನು ನೋಡ್ತಾ ಇದ್ದೆ. ಆವಾಗ ದಿಢೀರಂತ ಇನ್ನೊಂದು ಮುಖ ಕನ್ನಡಿಯಲ್ಲೇ ತೋರಿಸ್ಕೊಂಡಿತ್ತು. ನನ್ನ ಮುಖಕ್ಕೆ ಹತ್ರ ಗೊತ್ತಾಯಿತು. ಅದು ನಿನ್ನ ಪ್ರಿಯನ ಮುಖ ತಾನೇ? ಹೌದು. ನನಗೆ ಹಾಗೆ ಎತ್ತಾಕ್ಬಿಡ್ತು. ಯಾಕೆ ಎತ್ತಾಕಬೇಕು? ನೀ ತಾನೇ ಯಾವಾಗಲೂ ಅವನ ಮುಖವನ್ನು ಕನಸಿನಲ್ಲಿ ನೋಡಿರುವುದು ಅಂತ ಹೇಳಿದೆಯಲ್ಲ. ಮಾಯಾ ಅಂತಲೂ ಇರ್ಬೋದು ಅಂತ ಹೇಳಿದೆಯಲ್ಲ. ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಕನಸಿನಲ್ಲಿ ಬರುವಾಗ ಎದುರಲ್ಲಿ ಇರುವ ಸ್ವಲ್ಪ ದೂರದಲ್ಲಿ ಗೊತ್ತಾಗುತ್ತೆ. ಮಾಯಾ ಇದನ್ನು ಹಂಗೇನೆ. ಆದರೆ ಇಲ್ಲಿ ಹಿಂದೆಯಿಂದ ಹೇಳೋಕ್ಕೆ ನಾಚಿಕೆ ಆಗುತ್ತೆ ಅಕ್ಕ. ಭಾರತವಿಲ್ಲ ಏಳಡಿ ಕಳ್ಳಿ ಹಿಂದೆಯಿಂದ ಕನ್ಯೆಯಲ್ಲಿ ಮುದ್ದು ಕೊಡೋ ಹಾಗೆ ಇತ್ತು. ಶಾಕಾಗಿ ತಿರುಗಿ ನೋಡಿದೆ, ಒಬ್ಬರು ಇಲ್ಲ. ಆಮೇಲೆ ಕನ್ನಡಿಯಲ್ಲೂ ಆ ಮುಖ ಕಾಣಿಸ್ಕೊಳ್ಳ. ನನಗೊಂದು ಅನುಮಾನ ಉಂಟಾಯಿತು. ಈ ಕೋಣೆಗೆ ಪಕ್ಕದಲ್ಲಿ ಇರುವ ಬೇಟೆ ಮಂಡಪ ರಹಸ್ಯ ಬಾಗಿಲನ್ನು ನಿಮಗೆ ತೆಗೆದು ತೋರಿಸಿದ್ದೀನಲ್ವಾ? ನಿನ್ನೆ ಕನ್ನಡಿ ಆ ಬಾಗಿಲಿಗೆ ಹತ್ರನೇ ಇಟ್ಟಿತ್ತು. ಆದ್ದರಿಂದ ಆ ಬಾಗಿಲನ್ನು ತೆಗೆದು ಆ ಬೇಟೆ ಮಂಡಪದಿಂದ ಯಾರಾದರೂ ಹತ್ತಿ ನೋಡಿರ್ತಾರೋ ಅಂತ ಅನಿಸಿತ್ತು. ಹಾಗೆ ಇರೋಕ್ಕಾಗಲ್ಲ ಅಂತಲೂ ಅಂದ್ಕೊಂಡೆ. ಆವತ್ತು ಅನ್ಯ ಪುರುಷ ಒಬ್ಬನು ಆ ಬೇಟೆ ಮಂಡಪ ಒಳಗೆ ಹೇಗೆ ಬಂದಿರೋಕ್ಕಾಗತ್ತೆ? ಆದ್ರೂ ಅನುಮಾನವನ್ನು ತೀರಿಸ್ಕೊಳ್ಳೋಕ್ಕೆ ಬಾಗಿಲನ್ನು ತೆಗೆದು ಬೇಟೆ ಮಂಡಪ ಒಳಗೆ ಹೋದೆ. ನಂದಿನಿ ಇಷ್ಟರಲ್ಲಿ ತುಂಬ ಇಂಟ್ರೆಸ್ಟಿಂದ ಕೇಳೋಕ್ಕೆ ಶುರು ಮಾಡಿದ್ಲು. ಬೇಟೆ ಮಂಡಪದಲ್ಲಿ ಆ ಕಳ್ಳ ಬಚ್ಚಿಟ್ಟಿದ್ದನ ಸಿಕ್ಕಾಕೊಂಡ ಅಂತ ಕೇಳಿದ್ರು. ಯಾಕಕ್ಕ ಅವ್ರನ್ನ ಕಳ್ಳ ಅಂತೀರ? ಕಳ್ಳ ಅಲ್ಲದೆ ಇದ್ದರೆ ನಿಜ ಕಳ್ಳನ ನಿನ್ನ ಮನಸ್ಸನ್ನು ಕವರ್ ಮಾಡಿದ ಕಳ್ಳ ಅಂತ ಹೇಳಿದ್ದೀನಿ. ಆದರೆ ಅವನು ಬೇಟೆ ಮಂಡಪದಲ್ಲಿ ಇದನ್ನ ಅತ್ತಾನೆ ದಿಸಿಯ ಊರಲ್ಲಿಲ್ಲ. ಅದಕ್ಕೆ ಬದಲಾಗಿ ನಮ್ಮ ಅರಮನೆ ಕೆಲಸವನ್ನು ಇಡುಮಗಾರಿ ಆ ಹರೆಯನ್ನು ಆ ಕೋಣೆಯನ್ನು ಶುದ್ಧ ಮಾಡ್ತಾ ಇದ್ದ. ಅವನ ಮುಖ ಐರಾರ ದೇವಸ್ಥಾನದಲ್ಲಿ ಬಾಗಿಲಲ್ಲಿರುವ ಕಾಡುವಟ್ಟಿ ಕರಪನ್ನು ಮುಖ ಥರ ಇತ್ತು. ಇಲ್ಲಿ ಯಾರಾದರೂ ಬೇರೆ ಯಾರಾದರೂ ಬಂದಿದ್ದುಂಟ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿ ಸಾಧಿಸ್ಬಿಟ್ಟ. ಅವನು ಸುಳ್ಳು ಇರುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ? ಹೌದು. ಯಾಕೋ ನನಗೆ ಅದೇನೋ ನನಗೆ ಗೊತ್ತಿಲ್ಲ. ಆದರೆ ಇನ್ನೊಂದು ಆಳು ಆ ಮಂಟಪದಲ್ಲಿ ಬಚ್ಚಿಟ್ಟಿರು ಹಾಗೇನೇನೋ ಅನಿಸಿತ್ತು. ಬಚ್ಚಿಟ್ಟಿರು ಹಾಗೆ ಕಳ್ಳತನ ಗೊತ್ತಾಗಲಿ ಅಂತ ಹೇಳಿ ನಾನು ಈ ಕೋಣೆಗೆ ತಿರ್ಗಾ ಬಂದುಬಿಟ್ಟೆ. ಗೊತ್ತಾಯ್ತಾ? ಕೇಳಿ, ನಾನು ಈ ಕೋಣೆ ಒಳಗೆ ಬಂದು ಬೇಟೆ ಮಂಡಪ ಒಳಗೆ ಏನಾದರೂ ಮಾತು ಕೇಳ್ತಾ ಇದೆಯಾ ಅಂತ ಗಮನಿಸ್ಕೊಂಡಿದ್ದೆ. ಮಾತು ಕೇಳಿತ್ತು. ದಡಬುಡಲಾಗಿ ಏನೋ ಬಿಡೋ ಶಬ್ದನ ಕೇಳಿತು.
ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡಿರುವಾಗಲೇ ಈ ಬಾಗಿಲಿ ಹಂಗೆ ಜರೀತು. ನಾನು ದೀಪವನ್ನು ಮರೆಸಿಬಿಟ್ಟು ಕಾದಿದ್ದೆ. ಈ ಬಾಗಿಲಲ್ಲೇ ರೌಂಡಾಗಿರುವ ಒಂದು ಚಿಕ್ಕ ಬಾಗಿಲು ಒಂದಿದೆ. ಅದನ್ನು ತೆಕ್ಕೊಂಡು ₹1 ಇಲ್ಲಿ ಬರೋಕ್ಕೆ ನೋಡಿತ್ತು. ಅಭಯ ಅಭಯ ನನ್ನನ್ನು ಕಾಪಾಡು ಅಂತ ಹೇಳಿ ಧ್ವನಿ ಕೇಳಿತು. ಆ ಮಾತನ್ನು ಆ ರೂಪನೂ ಅವ್ರ ಹಾಗೇ ಅನಿಸಿದ್ದರಿಂದ ಅವರು ಈ ಕೋಣೆಯಲ್ಲಿ ಬರೋಕ್ಕೆ ಹೆಲ್ಪ್ ಮಾಡಿಬಿಟ್ಟು ದೀಪವನ್ನು ಹಾಕಿದೆ. ನೋಡಿದ್ರೆ ಅವರೇನೆ ಅಂತ ಅಂದಳು. ಮಣಿಮೇಗಲೆ, ಇದೇನು ಅದಿಸಿಯ ಕಣೆ, ವಿಕ್ರಮಾದಿತ್ಯನ ಕತೆ ಹಾಗೆ ಅಲ್ವಾ ಇದೆ, ಇನ್ನೂ ಕೇಳಿ. ನಾನು 4 ತಿಂಗಳಿಂದ ಕನಸಿನಲ್ಲಿ ಕಂಡು ಬಂದವರು ಈಗ ಎದುರಿಂದನೇ ನೋಡಿದ ತಕ್ಷಣ ನನ್ನ ಮನಸ್ಸು ಹಂಗೆ ಉಕ್ಕಿ ಹರಿಯಿತು, ನನ್ನ ಮೈಯೆಲ್ಲ ಹಂಗೆ ಸಿಲುಕಿತ್ತು. ಆದರೆ ನನಗೆ ಸುಮ್ಮನೆ ಸುಳ್ಳು ಕೋಪದಿಂದ ಅವ್ರ ಹತ್ರ ಕೇಳಿದೆ, ಹೆಣ್ಮಕ್ಳು ಬರುವ ಜಾಗದಲ್ಲಿ ಇರುವ ಅಂತಃಪುರದಲ್ಲಿ ಹೇಗೆ ನೀವು ಕಳ್ಳತನವಾಗಿ ಪ್ರವೇಶ ಮಾಡ್ಬೋದು ಅಂತ ಕೇಳಿದೆ. ಅವರನ್ನು ಕೊಲ್ಲುವುದಕ್ಕೆ ಯಾರೋ ಕೆಲವರು ಅಟ್ಟಿಸ್ಕೊಂಡು ಬಂದ ಹಾಗೆ ಹೇಳಿದರು. ನಿನಗೆ ಉಸಿರಿಗೆ ಭಯಂಕೊಳ್ಳಿ ಅಂತ ಹೇಳಿ ಪರಿಹಾಸ ಮಾಡಿದೆ. ಅದಕ್ಕೆ ಅವರು ತಮ್ಮ ಹತ್ರ ಆಯುಧ ಏನೂ ಇಲ್ಲ ಅಂತ ಸಮಾಧಾನ ಹೇಳಿದರು. ಆಮೇಲೆ ತಾನೇ ನನ್ನ ಅಣ್ಣನನ್ನು ಅವ್ರ ಬೆನ್ನಲ್ಲಿ ಚೂರಿ ಹಾಕಿದ ಬಗ್ಗೆ ಪ್ರಸ್ತಾಪ ಮಾಡಿದೆ. ಇಲ್ಲವೇ ಇಲ್ಲ ಅಂತ ಹೇಳಿ ಪ್ರಮಾಣ ಮಾಡಿದರು. ಅಕ್ಕ, ನೀನು ಅದನ್ನು ನಂಬಿಬಿಟ್ಟಿಯೇನು? ಆವಾಗ ನಂಬುವ ಹಾಗೇ ಇತ್ತು. ಆದರೆ ಸ್ವಲ್ಪ ಆಮೇಲೆ ನಡೆದಿದ್ದನ್ನು ಎಲ್ಲ ಯೋಚನೆ ಮಾಡುವಾಗ ಯಾವುದನ್ನು ನಂಬೋದು ಯಾವುದನ್ನು ನಂಬದೇ ಇರೋದು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಇನ್ನೂ ಏನು ಅತಿಶಯ ಆಯಿತು, ಅವ್ರ ಜೊತೆ ಮಾತಾಡ್ಕೊಂಡಿರುವಾಗಲೇ ನನ್ನ ಒಂದು ಕಿವಿಯಿಂದ ಪಕ್ಕದಲ್ಲಿರೋ ಕೋಣೆಯಿಂದ ಏನೋ ಶಬ್ದ ಕೇಳ್ತಾ ಇದೆಯಾ ಅಂತ ಗಮನಿಸ್ಕೊಂಡಿದ್ದೆ. ಎಷ್ಟು ಜನ ಅಲ್ಲಿ ಓಡಾಡೋ ಶಬ್ದ ಮಾತುಗಳು ಕೇಳ್ತಾ ಇತ್ತು. ಆದ್ರೂ ಅವ್ರನ್ನ ಕೊಲ್ಲೋದಕ್ಕೆ ಯಾರೋ ಹಿಂಬಾಲಿಸ್ಕೊಂಡು ಬರ್ತಾರೆ ಅನ್ನೋದು ನಿಜವಾಗಲೇ ಇರಬೇಕು ಅಂತ ಅಂದ್ಕೊಂಡೆ. ಅಕ್ಕ ಕೇಳಿ ಅಕ್ಕ, ಅಂಥ ಸಮಯದಲ್ಲಿ ಇಂಥ ನನ್ನ ಮನಸ್ಸು ಹೇಗಾದರೂ ಅವ್ರನ್ನ ಕಾಪಾಡಬೇಕು ಅಂತ ಪ್ರಮಾಣ ಕೊಂಡಿತ್ತು. ಅವ್ರನ್ನ ಕೊಲ್ಲಕ್ಕೆ ಬರೋರು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಇಷ್ಟಪಟ್ಟೆ. ಡಿಮ್ಮಂಗಾರಿ ಇದಕ್ಕೆಲ್ಲ ಜೊತೆಯಾಗಿರ್ತಾನೇನೋ ಅಂತ ಹೇಳಿ ಅವನು ಇವ್ರ ಮೇಲೆ ವೈರ ಇಟ್ಕೊಂಡಿದ್ದಾನ, ಇಲ್ಲ ಇವನು ಕೊಲ್ಲಕ್ಕೆ ಬರೋದಕ್ಕೆ ಅವನು ಸಪೋರ್ಟ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಇಷ್ಟಪಟ್ಟೆ. ಬೇಟೆ ಮಂಟಪದ ಹತ್ರ ಬರುವ ರಹಸ್ಯ ಸೊರಂಗದ ಬಾಗಿಲು ಎಷ್ಟು ಜನಕ್ಕೆ ಗೊತ್ತಿರುವುದನ್ನು ಅಂದ್ಕೊಂಡು ದಿಗಿಲುಂಟಾಯಿತು. ಅದರಲ್ಲಿ ನೀವು ಇಲ್ಲೇ ಉಳಿತೀರಾ ಅಂತ ಹೇಳುವಾಗ ತುಂಬ ವಿಚಾರ ಜಾಸ್ತಿ ಆಯಿತು. ನಮ್ಮ ಅಪ್ಪನನ್ನು ಕಳಿಸೋಣ ಅಂತ ಅಂದ್ಕೊಂಡ್ರೆ ಅದಕ್ಕೊಂದು ಧೈರ್ಯ ಬರಲಿಲ್ಲ. ಈ ಅಂತಃಪುರದೊಳಗೆ ಬಂದಿರೋರನ್ನು ಅಪ್ಪ ನೋಡಿದರೆ ತಕ್ಷಣ ಇವರು ಉಸಿರಿಗೆ ಆಪತ್ತ ಬಂದುಬಿಡುತ್ತೆ. ಆದ್ದರಿಂದ ಇವರನ್ನು ಇಲ್ಲೇಯೇ ಸ್ವಲ್ಪ ಇರುವ ಹಾಗೆ ಹೇಳಿಬಿಟ್ಟು ಬೇಟೆ ಮಂಟಪ ಒಳಗೆ ಇರೋರು ಯಾರು ಅಂತ ನೋಡಿಬಿಟ್ಟು ಬರೋಕ್ಕಾಗ ಬಾಗಿಲು ತಕ್ಕೊಂಡು ಹೋದೆ. ಒಳಗಡೆ 5-6 ಜನಗಳು ಮೂಲೆ ಗೋಡೆ ಕೊನೆಯಲ್ಲಿ ಇದ್ದರು. ನನ್ನನ್ನು ನೋಡಿಬಿಟ್ಟು ಅವ್ರುಗಳು ಭ್ರಮಿಸಿ ನಿಂತ ಹಾಗೆ ಅನಿಸಿತ್ತು. ಅವ್ರುಗಳನ್ನು ಆ ಥರ ನೋಡಿದ್ದಲ್ಲಿ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ಭಯ ಉಂಟಾಯಿತು. ಆ ಭಯವನ್ನು ಹೋಗಲಾಡಿಸ್ಕೊಂಡು ತುಂಬ ಕೋಪವನ್ನು ತರಿಸ್ಕೊಂಡು ಅವ್ರುಗಳು ಯಾರು ಅಂತ ಕೇಳೋದಕ್ಕೋಸ್ಕರ ಬಾಯಿ ಎತ್ತಿದೆ. ಅಷ್ಟರಲ್ಲಿ ಈ ಕೋಣೆಯಲ್ಲಿ ನನ್ನ ಗೆಳತಿ ಚಂದ್ರಮತಿ ಇನ್ನೊಂದು ಬಾಗಿಲಿಂದ ತೂರಿ ಬಂದು ಅಮ್ಮ ಅಂತ ಹೇಳಿ ಕೂಕ್ಕೊಂಡು ಬಂದಳು. ಇವರು ಇಲ್ಲೇ ಇರೋದು ನನಗೆ ತಕ್ಷಣ ನೆನಪು ಬಂತು. ಚಂದ್ರಮತಿ ಇವರನ್ನು ನೋಡಿ ಎಲ್ಲಾದರೂ ಕೂಗ್ಬಿಡ್ತಾಳೆ ಅಂತ ಅಂದ್ಕೊಂಡು ಹೆದರ್ಕೊಂಡೆ. ಬೇಟೆ ಮಂಟಪ ಒಳಗೆ ಇರೋರನ್ನು ತಿರ್ಗಾನು ನೋಡ್ಕೊಳ್ಳೋಣ ಅಂತ ಹೇಳಿ ತಿರುಗಿದ್ದೀನಿ. ಚಂದ್ರಮತಿಯನ್ನು ದಾರಿಯನ್ನು ಅಡ್ಡ ಮಾಡಿ ಕರ್ಕೊಂಡೋಗಿ ಈ ಕೋಣೆ ಒಳಗೆ ಬಂದು ನೋಡಿದರು. ಇಲ್ಲಿ ಅವರನ್ನು ಕಾಣಲಿಲ್ಲ, ಮಾಯವಾಗಿ ಎಲ್ಲೋ ಹೋಗ್ಬಿಟ್ಟರು. ಯಾರಾದರೂ ಇಲ್ಲಿ ಇದ್ರಾ ಅಂತ ಹೇಳಿ ಚಂದ್ರಮತಿನ ಕೇಳಿದೆ. ತಾನು ನೋಡಲಿಲ್ಲ ಅಂತಂದ್ರು. ಇನ್ನೂ ಸ್ವಲ್ಪ ಹೊತ್ತಿ ಹುಡುಕಿ ನೋಡಿಬಿಟ್ಟು ತಿರ್ಗಾನು ಬೇಟೆ ಮಂಟಪ ಒಳಗೆ ಹೋದೆ. ಆ ಸಮಯ ನಾನು ಸ್ವಲ್ಪ ಮುಂದೆ ನೋಡಿದವರು ಯಾರೂ ಇಲ್ಲ. ಇಡಮಕಾರಿ ಮಾತ್ರ ಮುಂಚೆ ಹಾಗೇನೆ ಆ ಕೋಣೆಯನ್ನೇ ಶುದ್ಧ ಮಾಡ್ತಾ ಇದ್ದ. ಸ್ವಲ್ಪ ಮುಂಚೆ ಇಲ್ಲಿ ಬಂದಿದ್ದವ್ರು ಯಾರೋ ಅವ್ರುಗಳು ಇವಾಗ ಎಲ್ಲಿ ಅಂತ ಕೇಳಿದ್ರು. ಇಡಮಕಾರಿ ಇಲ್ಲಿ ಒಬ್ಬರನ್ನೇ ಬರಲಿಲ್ಲವ ಅಮ್ಮ ಅಂತ ಹೇಳಿ ಒಂದೇ ಸತಿ ಹೇಳಿಬಿಟ್ಟ. ಅವನ ಮಾತನ್ನು ನನ್ನಿಂದ ನಂಬಕ್ಕಾಗಲಿಲ್ಲ. ನನ್ನ ಗೆಳತಿ ಚಂದ್ರಮತಿನೋ ನನ್ನನ್ನು ಪರಿಹಾಸ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಅಕ್ಕ, ಇವತ್ತು ನಿಮಗೇನೋ ಚಿತ್ತಭ್ರಮೆ ತಾನೇ ಉಂಟಾಗಿದೆ, ಆಳುಗಳು ಇಲ್ಲದೆ ಇರೋ ಜಾಗ ಎಲ್ಲೆಲ್ಲ ಆಳಿದ್ದಾರೆ ಅಂತ ಅನಿಸತ್ತೆ ಅಂತ ಹೇಳ್ತೀರಾ. ಆಮೇಲೆ ನೀವು ಎಲ್ಲರೂ ಕೋಟೆ ಬಾಗಿಲ ಹತ್ರ ಬಂದುಕೊಂಡಿದ್ದೀರಾ ಅಂತ ಹೇಳಿ ತಿಳಿಸಿದ್ರು. ನಿಮ್ಮನ್ನು ಸ್ವಾಗತ ಮಾಡೋದಕ್ಕೋಸ್ಕರ ನನ್ನನ್ನು ನನ್ನ ತಂದೆ ತಕ್ಷಣ ಕರ್ಕೊಂಬರಕ್ಕೆ ಹೇಳಿದಾಗನ್ನು ಹೇಳಿದ್ಲು. ತಕ್ಷಣ ನಾನು ಅರಮನೆ ಬಾಗಿಲಿಗೆ ಹೊರಟೆ. ಬೇಗ ಅಲ್ಲಿ ಬಂದು ಬಿಡೋ ಹಾಗೆ ಚಂದ್ರಮತಿ ಹತ್ರ ನಾನು ನಡೆಯಲು ಹೋಗಿ 2 ಜಾಗವನ್ನು ದಾಟಿಕೊಂಡು ಮಚ್ಚಲಿಂದ ಇರೋ ಮೆಟ್ಟು ಹತ್ತಿ ಮಾಡದಲ್ಲಿ ಬಂದು ಹಂಗೆ ನಡ್ಕೊಂಡೋದೆ. ಆವಾಗ ತಿರ್ಗಾನು ಒಂದು ಅದಿಶಯವನ್ನು ನೋಡೋಕ್ಕಾಯಿತು. ಆ ವಾನರಕುಲ ವೀರ
ಚಂದ್ರ ಇರೋ ಮುಟ್ರವನ್ನು ದಾಟಿಕೊಂಡು ಮೊದಲು ಗೋಡೆಯಿಂದ ಕೊನೆಯಿಂದ ಹೋಗ್ತಾಯಿದ್ರು. ಗೋಡೆಯಲ್ಲಿ ಒಂದು ಬ್ಯಾಂಬೂ ಸ್ಟಿಕ್ಕನ್ನು ಇಟ್ಟು ಅದರಲ್ಲಿ ಹತ್ತಿ ಗೋಡೆಯನ್ನು ದಾಟಿ ದೂಕೋದನ್ನು ನೋಡಿದೆ. ನನ್ನ ಕಣ್ಗಳಿಗೆ ಆ ಥರ ಅನಿಸಿತ್ತು. ಇವೆಲ್ಲ ನಿಜವಾಗ್ಲೂ ಇರ್ತದ ಅಲ್ಲ ನನ್ನ ಚಿತ್ತಭ್ರಮೆನ ಅಂತ ಇನ್ನೂ ನನಗೆ ನಿಶ್ಚಯವಾಗಲಿಲ್ಲ. ನಂದಿನಿ ಚಿಂತನೆಯಲ್ಲಿ ಮುಳುಗಿದಳು. ಆ ಮಾಳಿಗೆ ಬಾಗಿಲ ಹತ್ರ ಸ್ವಲ್ಪ ದೂರದಲ್ಲಿ ಒತ್ತಾಗಿದ್ದ ಮರಗಳ ಮಧ್ಯೆ ನಿನ್ನೆ ಸಾಯಂಕಾಲ ಅವಳು ನೋಡಿದ ಎರಡು ಮುಖಗಳು ಅವಳ ಮನಸ್ಸಿನ ಕಣ್ಣು ಮುಂದೆ ತೋಚ್ಕೊಂಡಿತ್ತು. ಅವ್ರುಗಳನ್ನ ಹಿಡಿಯೋದಕ್ಕೆ ಅಂತ ಕುದುರೆ ಆಳುಗಳು ಕಳಿಸಿದ್ದಾರೆ ಅಂತ ಅನ್ನೋದನ್ನು ಅವಳಿಗೆ ಗೊತ್ತಿತ್ತು. ಆದರೆ ಅವ್ರುಗಳು ಒಂದು ವೇಳೆ ಇಷ್ಟರಲ್ಲಿ ಸಿಕ್ಕಾಕೊಂಡಿದ್ದರೆ ಇಲ್ಲಿ ಕೊಂಡು ಬರ್ತಾರಾ ಏನು? ಅಕ್ಕ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿಕೊಂಡು ಕೇಳಿದ ನಂದಿನಿನ ಅವಳು ಚಿಂತೆಯನ್ನು ತಡೆ ಮಾಡಿದ್ಲು ಮಣಿಮೇಗಲೆ. ನನಗೆ ಏನು ಅನಿಸುತ್ತೆ ಅಂತ ನಾನು ಕೇಳ್ತಾ ಇದೆಯಾ? ನಿನಗೆ ಮೋಗ ಪಿತ್ತ ಚೆನ್ನಾಗೆ ತಲೆಗೆ ಹತ್ತಿದೆ ಅಂತ ಅನಿಸುತ್ತೆ ಅಂತ ಅಂದ್ಲು ನಂದಿನಿ. ಚಂದ್ರಮತಿ ಆಗಿ ನೀವೂ ಪರಿಹಾಸ ಮಾಡ್ತೀರಕ್ಕ. ನಾನು ಪರಿಹಾಸ ಮಾಡಲಿಲ್ಲ ಕಣೆ. ಸೀದಾ ಹೋಗಿ ನೋಡಿದ್ದಕ್ಕೆ ನಿನಗೇನೆ ನಿಜಾನ ಕನಸ ಚಿತ್ತಭ್ರಮೆನ ಅಂತ ಹೇಳೋಕ್ಕೆ ಗೊತ್ತಾಗಲಿಲ್ಲ. ನಾನು ಹೇಗೆ ಹೇಳೋಕ್ಕಾಗುತ್ತೆ? ಈ ಕೋಣೆಯಿಂದ ಹೊರಗಡೆ ಹೋಗೋದಕ್ಕೆ ಬೇರೆ ಎಲ್ಲಾದರೂ ರಹಸ್ಯವಾದ ದಾರಿ ಇದೆಯಾ? ಎಲ್ಲ ನನಗೆ ಗೊತ್ತಿದ್ದ ಹಾಗೆ ಬೇರೆ ರಹಸ್ಯ ದಾರಿ ಎಲ್ಲೂ ಇಲ್ಲ ಅಕ್ಕ. ನೀನು ಚಂದ್ರಮತಿನ ಹೋಗಿದ್ದ ದಾರಿಯಲ್ಲೇ ಅವನು ಹೋಗಿ ಆ ಮಚ್ಚನ್ನು ಹತ್ತಿ ಹೋಗಿರ್ಬೋದಲ್ವ? ಅಲ್ಲಿ ದಾರಿಯಲ್ಲಿ ಎಷ್ಟೊಂದೋ ಕೆಲಸದ ಹುಡುಗಿರು ಇದ್ದಾರೆ ಅಕ್ಕ. ಅವ್ರುಗಳು ಗೊತ್ತಿಲ್ಲದೆ ಹೋಗಿರೋಕ್ಕಾಗಲ್ಲ. ಅದಿಶ್ಯವಾಗುತ್ತಾನೆ ಇದೆ. ಇದನ್ನೆಲ್ಲ ಬಗ್ಗೆ ನಿನ್ನ ಅಪ್ಪನ ಹತ್ರ ನೀನು ಹೇಳಿಲ್ಲ ಅಕ್ಕ. ಅಪ್ಪನ ಹತ್ರ ಹೇಳೋಕ್ಕೆ ಸ್ವಲ್ಪ ನಾಚಿಕೆಯಾಗಿತ್ತು, ಭಯವಾಗಿತ್ತು. ಒಂದು ವೇಳೆ ಅವರು ಇಲ್ಲಿ ಬಂದಿದ್ದೆಲ್ಲ ನಿಜವಾಗಿದ್ದರೆ ಹೌದು, ಈ ಗಂಡಸರ ಹತ್ರ ಇದ್ರ ಬಗ್ಗೆ ಎಲ್ಲ ಮಾತಾಡದೇ ಇರೋದೇನೆ ಒಳ್ಳೆಯದು. ಅವ್ರುಗಳಿಗೆ ಹೇಳಿದರೂ ಅರ್ಥ ಆಗಲ್ಲ. ನನ್ನ ಅಣ್ಣನ ಹತ್ರ ಹೇಳೋದ ಬೇಡವಾ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಅವನ ಹತ್ರ ಹೇಳಿದರೆ ಕಡ್ಡಾಯವಾಗಿ ರಗಳೆ ಆಗತ್ತೆ. ನಿಮ್ಮ ಅಣ್ಣಗೆ ಇವಾಗ ಹೇಗಾದರೂ ನಿನ್ನನ್ನು ಕರಿಗಾಲನಿಗೆ ಮದುವೆ ಮಾಡಿಕೊಟ್ಟು ಬಿಡಬೇಕು ಅಂತ ಅನಿಸ್ತಾನೆ. ಅಕ್ಕ ನೀವು ತಾನೇ ನನಗೆ ಹೆಲ್ಪ್ ಮಾಡಬೇಕು. ಕಂದನ್ಮಾರನ ಹತ್ರ ನಿಮಗೆ ತುಂಬ ವಿಶ್ವಾಸ. ನೀವು ಹೇಳಿದ್ದನ್ನು ಅವನು ಕೇಳ್ತಾನೆ ಅಂತ ಅಂದಳು. ಹುಡುಗಿ, ನಾನು ಯಾವ ಯೋಚನೆಯಿಂದ ಇಲ್ಲಿ ಬಂದಿದ್ದೀನೋ ಅದಕ್ಕೆ ವಿರೋಧವಾಗಿ ನನ್ನ ಹೆಲ್ಪನ್ನೇ ಕೇಳ್ತಾ ಇದೆಯಲ್ಲ. ತುಂಬ ಬುದ್ಧಿವಂತಲೇ ನೀನು. ಹಾಗೆ ಕಳಿಗಾಲಲ್ಗೆ ನಿನ್ನನ್ನು ಮದುವೆ ಮಾಡಿಕೊಡೋ ಯೋಚನೆಯನ್ನು ಕೈ ಬಿಟ್ರು ಇನ್ನೊಬ್ಬನ ಬಗ್ಗೆ ನಿನಗೇನು ಗೊತ್ತಿಲ್ವಲ್ಲ. ಅವನು ನಿನ್ನನ್ನು ಇಷ್ಟಪಡ್ತಾನೆ ಅನ್ನೋದೇನು ನಿಶ್ಚಯ? ಅದ್ರ ಬಗ್ಗೆ ನಾನು ವಿಚಾರ ಪಡಲಿಲ್ಲಕ್ಕ. ಅವ್ರು ನನ್ನ ಇಷ್ಟಪಟ್ಟರು ಇಷ್ಟಪಡದೇ ಇದ್ರೂ ಹೆಣ್ಣುಗಳನ್ನೇ ಹಣೆ ಬರವೇ ಈ ಥರನೇ ಅನಿಸುತ್ತೆ. ಗಂಡಸರು ಹೇಗೆ ಬೇಕಾದರೂ ನಡ್ಕೊಂಡ್ರು ಹೆಣ್ಣುಗಳು ಅವ್ರುಗಳಿಗೋಸ್ಕರ ಪ್ರಾಣ ಬಿಡೋಕ್ಕೂ ಸಿದ್ಧವಾಗ್ತಾರೆ ಅಂತ ಆಗಿದೆ. ಏನೋ ನಿನ್ನ ಅದೃಷ್ಟ ಹೇಗಿದೆ ಅಂತಲೂ ನೋಡ್ಬೋದು. ಇನ್ನೊಂದು ಸತಿ ನೆನ್ನೆ ಥರ ಏನಾದರೂ ಆದರೆ ನನ್ನ ಹತ್ರ ಹೇಳ್ತೀಯಲ್ವಾ? ನಿಮ್ಮ ಹತ್ರ ಹೇಳಿದೆ, ಬೇರೆ ಯಾರ ಹತ್ರ ಹೇಳ್ತೀನಕ್ಕ. ನಿನ್ನೆ ರಾತ್ರಿ ಒಂದು ಕನಸು ಕಂಡೆ, ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಗಲು ಕನಸು ಕಂಡಿದ್ದು ಸಾಲದು ಅಂತ ರಾತ್ರಿಯಲ್ಲಿ ಬೇರೆ ಕನಸು ಕಂಡಿಯಾ? ಅದೇನು ತಿರ್ಗಾನು ಅವನು ನಿನ್ನ ಕನಸಿನಲ್ಲಿ ಬಂದು ನೀನು ಏಮಾರಿಸ್ಬಿಟ್ಟು ಹೋದ್ನ? ಇಲ್ಲವೇ ಇಲ್ಲ, ಇದು ಬೇರೆ ವಿಷಯ. ನೆನೆಸ್ಕೊಳ್ಳೋಕ್ಕೆ ಭಯಂಕರವಾಗಿದೆ. ಬೆಳಗ್ಗೆ ಟೈಮಲ್ಲಿ ಕಾಣೋ ಕನಸು ಫಲಿತ ಆಗತ್ತೆ ಅಂತಾರಲ್ಲ, ಅದು ನಿಜಾನ ಅಕ್ಕ? ಕನಸನ್ನು ಹೇಳು. ಬೇರೆ ವಿಷಯ ಅಂದರೆ ಇನ್ನೂ ಏನಾದರೂ ಯಾರ ಬಗ್ಗೆ ಕನ್ಸ್ಕೊಂಡ್ಯಾ? ಇವ್ರನ್ನ ಬಗ್ಗೆನೇ. ಇವ್ರನ್ನ ಯಾರೋ ಒಬ್ಬನು ಕತ್ತಿಯಿಂದ ಚುಚ್ಚಕ್ಕೆ ಬರ್ತಾ ಇದ್ದಾನೆ ಅನಿಸತ್ತೆ. ಇವ್ರ ಕೈನಲ್ಲಿ ಏನೂ ಆಯುಧ ಇಲ್ಲ. ಆದ್ದರಿಂದ ಆದರೆ ಕೆಳಗಡೆ ಒಂದು ಕತ್ತಿ ಪಳಪಳ ಅಂತ ಮಿನುಕೊಂಡಿದ್ದೆ. ನಾನು ಅದನ್ನು ಹಾರಿ ಎತ್ಕೊಂಡ್ಬಿಟ್ಟೆ. ಇವರನ್ನು ಚುಚ್ಚಕ್ಕೆ ಬರೋನನ್ನು ನಾನು ಮೊದಲು ಚುಚ್ಚಿಬಿಡೋದು ಅನ್ನೋ ಯೋಚನೆಯಿಂದ ಓಡಿದ್ದೀನಿ. ಹತ್ತಿರ ಹೋಗಿದ ತಕ್ಷಣ ಅವನ ಮುಖ ಗೊತ್ತಾಯಿತು. ಅದು ನನ್ನ ಅಣ್ಣ ಕಂದಮ್ಮಾರ. ಓ ಅಂತ ಕೂಕೊಂಡು ಎದ್ದುಬಿಟ್ಟೆ. ನನ್ನ ಮೈಯೆಲ್ಲ ಬೆವರಿನಿಂದ ಹಾಗೆ ನೆಂದೋಗ್ಬಿಟ್ಟಿತ್ತು. ತುಂಬ ಹೊತ್ತು ನನ್ನ ಕೈಕಾಲುಗಳು ಹಂಗೆ ನಡುಗ್ತಾ ಇತ್ತು. ಕನಸು ಅಷ್ಟೂ ನಿಜ ಅನಿಸುತ್ತು. ಇದು ಒಂದು ವೇಳೆ ಫಲಿಸಿಬಿಡುತ್ತೆ ಅಕ್ಕ. ಅಡಿ ಹೆಣ್ಣೆ, ನಿನ್ನ ಮನಸ್ಸು ನಿಜವಾಗ್ಲೂ ಏನೋ ಸುತ್ತಕೊಂಡು ಹೋಗಿದೆ, ಕನ್ಫ್ಯೂಸ್ ಆಗಿದೆ. ನಿಜವಾಗ್ಲೂ ನಡೆದಿದ್ದು ಭ್ರಮೆ ಅನಿಸುತ್ತೆ, ಕನಸಲ್ಲೇ ಕಂಡಿದ್ದು ನಿಜ ಅನಿಸುತ್ತೆ. ಒಳ್ಳೆ ಗೆಳತಿ ನನಗೆ ಸಿಕ್ಕಿದೆ. ನಾನೇ ಒಂದು ಹುಚ್ಚಿ ಅಂದ್ಕೊಂಡ್ರೆ ನೀನು ನನಗಿಂತ ಒಂದು ಪಟ್ಟು ಮೇಲೆ ಹೋಗ್ಬಿಟ್ಟಿದ್ಯಾ ಅಂತ ಅಂದಳು ನಂದಿನಿ. ಇಂಥ ಸಮಯದಲ್ಲಿ ಚಂದ್ರಮತಿ ಒಳಗೆ ಬಂದಳು. ಅವ್ರುಗಳು ಬರ್ತಾ ಇದ್ದಾರೆ ಅಕ್ಕ. ವೀರನಾರಾಯಣ ಏರಿಯನ್ನು ದಾಟು ಬಂದುಬಿಟ್ರಂತೆ ಅಂತ ಹೇಳಿ ತಿಳಿಸಿದಳು. ಇಷ್ಟಕ್ಕೆ 14ನೇ ಸಂಚಿಕೆ ಮುಗಿಯಿತು. 15 ಕಡಂಬೂರು ಸಂಬೋರೆಯರ ಮಾಳಿಗೆ ಮುಂಬಾಗಿಲಿಯಲ್ಲಿ ಆವತ್ತು ಸಾಯಂಕಾಲ ಕಂಡರಿದೇ ಇರುವ ಅದ್ಭುತವಾದ ದೃಶ್ಯಗಳನ್ನು ಕೊಂಡಿತು. ಕಣ್ಣಿಗೆ ಅಂದಿದ್ದಷ್ಟು ದೂರ ಜನಗಳು ಗುಂಪಾಗಿ ಹಂಗೆ ತೆರಳಾಗಿ ಬಂದರು. ಗಂಡಸರು, ಹೆಂಗಸರು, ಚಿಕ್ಕ ಮಕ್ಕಳು,
ವಯಸ್ಸಾದವರು ಎಲ್ಲ ಗುಂಪಲ್ಲಿದ್ದರು. ದಿಟ್ಟವಾಗಿ ಕಾಲನ್ನು ಇಟ್ಕೊಂಡು ನಿಲ್ಲಕ್ಕೂ ಆಗದೇ ಇರೋ ಮುದುಕರು ಮುದುಕಿಯರು ಕೂಡ ಕೋಲನ್ನು ಎತ್ಕೊಂಡು ನಿಂತರು. ಅವ್ರುಗಳು ಬೇರೆ ಎಲ್ಲಿನೂ ಆ ಥರ ತಳ್ಳುವುದನ್ನು ಕೇರ್ ಮಾಡದೆ ಅವ್ರುಗಳ ಆದಿತ್ಯ ಕರಿಗಾಲರನ್ನ ವೀರವಾದ ಮುಖವನ್ನು ನೋಡುವ ಇಂಟ್ರೆಸ್ಟಿಂದ ಹಂಗೇ ಒದ್ದಾಡ್ಕೊಂಡು ನಿಂತಿದ್ರು. ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ಜನಕಪ್ಪನ ಮಧ್ಯೆ ಅವ್ರುಗಳು ಪಂಚಾಗೋದನ್ನು ಕೇರ್ ಮಾಡದೆ ಮುಂದೆ ಹೋಗಿ ಬರೋಕ್ಕೆ ಟ್ರೈ ಮಾಡ್ತಾಯಿದ್ರು. ಯೌವನವಾದ ಹುಡುಗಿಯರು ಅವ್ರುಗಳಿಗೆ ಸ್ವಭಾವವಾಗಿ ಇರುವ ನಾಚಿಕೆಯನ್ನು ಕೂಡ ಬಿಟ್ಟು ಬೇರೆ ಅನ್ಯ ಪುರುಷರುಗಳ ಮಧ್ಯೆ ಗುಂಪಿನಲ್ಲಿ ಒಡೆದಾಡಿಕೊಂಡು ಹಿಡ್ಕೊಂಡು ಮುಂಚೆ ಬರೋಕ್ಕೆ ಪ್ರಯತ್ನ ಮಾಡಿದರು. ಯೌವನ ಪುರುಷರುಗಳು ಅಂಥ ಒಂದು ಚಿಕ್ಕ ಹುಡುಗಿಯರನ್ನ ಸ್ವಲ್ಪನೂ ಲಕ್ಷ್ಯ ಮಾಡದೆ ಅವ್ರಗಳ ಮೇಲೆ ಕಣ್ಣುಗಳನ್ನು ದೃಷ್ಟಿ ಕೂಡ ಹಾಕದೆ ಯುವರಾಜರನ್ನು ಚೆನ್ನಾಗಿ ನೋಡೋ ಹಾಗೆ ಇರೋ ಜಾಗೆಯನ್ನು ಹಿಡಿಯೋದ್ರಲ್ಲಿ ಗಮನ ಮಾಡಿದರು. ಅವುಗಳಲ್ಲಿ ಎಷ್ಟು ಜನ ಕಡಂಬೂರು ಮಾಳಿಗೆಗೆ ಎದುರಲ್ಲೂ ಪಕ್ಕದಲ್ಲಿನೂ ಇರುವ ಮರಗಳ ಮೇಲೆಲ್ಲ ಹತ್ತಿಸ್ಕೊಂಡಿದ್ರು. ಇನ್ನು ಕೆಲವರು ಆ ಮಾಳಿಗೆಯನ್ನು ಗೋಡೆ ಮದಿಲ ಮೇಲೆ ಎಲ್ಲ ಹತ್ತಕ್ಕೆ ಟ್ರೈ ಮಾಡಿ ಅರಮನೆ ಕಾವಲರುಗಳಿಂದ ಕೆಳಗೆ ಇಳಿಸಿ ತಳ್ಳಕ್ಕೆ ಹಾಕಿದ್ರು. ಚಿಕ್ಕ ಚಿಕ್ಕ ಮಕ್ಕಳನ್ನು ಸೊಂಟದಲ್ಲಿ ಇಟ್ಕೊಂಡು ಆ ಚಿಕ್ಕ ಹುಡುಗಿಯರು ಎಷ್ಟೊಂದೋ ಜನ ಗುಂಪಲ್ಲಿ ಎಲ್ಲ ಕಷ್ಟವಲ್ಲನ್ನು ಅನುಭವಿಸ್ಕೊಂಡು ನಿಂತಿದ್ರು. ಹತ್ತಿದ್ದ ಮಗು ಹತ್ರ ಅವುಗಳ ಅಮ್ಮ, ಚಿನ್ನ ಅಳಬೇಡ, ತಮಿಳಗದಲ್ಲಿ ಇರುವ ಮಹಾವೀರಾದಿ ವೀರಪಾಂಡಿಯನ ತಲೆಯನ್ನು ಕೊಂಡಿದ್ದ ಆದಿತ್ಯ ಕರಿಗಾಲ ಸೋಳರು ಬರ್ತಾ ಇದ್ದಾರೆ, ಅವ್ರನ್ನ ನೋಡು ಭಾಗ್ಯ ಹೊಟ್ಟಿದ್ರೆ ನೀನು ಒಂದು ದಿವಸ ಅವರು ಹಾಗೇನೆ ವೀರನಾಗ್ತೀಯ ಅಂತ ಹೇಳಿ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದರು. ಈ ಥರನೇ ಅವರವ್ರ ಲವರ್ಗಳು ಅವರವ್ರ ಪ್ರೀತಿಯರ ಹತ್ರ ಅಪ್ಪ ಇಂದ ಅವರು ಮಕ್ಕಳ ಹತ್ರದಿಂದ ಅಪ್ಪಗಳು ಮಕ್ಕಳ ಹತ್ರನೂ ಆದಿತ್ಯ ಕರಿಗಾಲರ ಬಗ್ಗೆ ಹೇಳ್ತಾ ಇದ್ರು. ಈ ಥರ ಆದಿತ್ಯ ಕರಿಗಾಲರನ್ನ ವೀರವಾದ ಹೊಗಳು ದೇಶವೆಲ್ಲ ಕಾಲದಲ್ಲಿ ಹರಳಿತು. 12ನೇ ಪ್ರಾಯದಲ್ಲಿ 12ನೇ ವಯಸ್ಸಿನಲ್ಲಿ ರಣರಂಗ ದೂರಿ ಕೈಯಲ್ಲಿ ಕತ್ತಿ ಎತ್ತು ವೈರಿಗಳ ತಲೆಗಳನ್ನು ತುಂಡಾಡಿ ಸೇವೂರು ಪೋರ್ಕಳವಲ್ಲಿ ಪಾಂಡ್ಯ ಸೈನ್ಯವನ್ನು ಮುರಿಯಡಿಸಿ ವೀರಪಾಂಡ್ಯನ ಡೆಸರ್ಟ್ಗೆ ಹೋಗಿ ಗೊಗೆಯಲ್ಲಿ ಬಚ್ಚಿಟ್ಕೊಂಡು ಹಾಗೆ ಮಾಡಿದ್ದವರು. ಆಮೇಲೆ 19ನೇ ಪ್ರಾಯದಲ್ಲಿ ವೀರಪಾಂಡ್ಯನ ಆಪತ್ತು ಪಡೆಗಳನ್ನು ಚಿನ್ನ ಪಿನ್ನ ಮಾಡಿಕೊಂಡು ಅವನು ಬಚ್ಚಿಟ್ಟಿದ್ದ ದಾಳಿಯನ್ನು ಕಂಡುಹಿಡಿದು ಅವನ ತಲೆಯನ್ನು ಕೊಂಡು ಬಂದವ್ರನ್ನಾದ ಯುವರಾಜರನ್ನು ನೋಡೋದಕ್ಕೆ ಯಾರು ತಾನೇ ಇಂಟ್ರೆಸ್ಟ್ ತೋರಿಸದೆ ಇರೋಕ್ಕಾಗತ್ತೆ. ಇಂಥ ವೀರಪುರುಷರ ಬಗ್ಗೆ ಹೋಗಿದ್ದ ಕಡೆಯೆಲ್ಲ 4 ವರ್ಷದಿಂದ ಏನೇನೋ ವದಂತಿಗಳೆಲ್ಲ ಹರಳಿಸ್ಕೊಂಡು ಬಂತು. ಆದಿತ್ಯ ಕರಿಗಾಲರಿಗೆ ಯುವರಾಜ ಪಟ್ಟಾಭಿಷೇಕ ಆದಮೇಲೆ ಸುಂದರ ಸೋಳ ಚಕ್ರವರ್ತಿಗೂ ಅವ್ರಿಗೂ ಮನಸ್ತಾಪ ಬಂದುಬಿಟ್ಟಿದೆ ಅಂತನೂ ಆದಿತ್ಯ ಕರಿಗಾಲ ತಮಗೆ ಹಿಂದೆ ಪಟ್ಟಕ್ಕೆ ಬರೋದನ್ನು ಚಕ್ರವರ್ತಿ ಇಷ್ಟಪಟ್ಟಿಲ್ಲ ಅಂತಲೂ ಕೆಲವರು ಹೇಳಿದರು. ಮುಂಚೆ ಒಂದು ಸಮಯದಲ್ಲಿ ಸೋಳನಾಡಿನ ಯುವರಾಜ ಒಬ್ಬನು ಕಾಂಚಿಯಲ್ಲಿ ಬೇರೆ ರಾಜ್ಯ ಹಿಡಿದು ರಾಜ್ಯವನ್ನು ಸ್ಥಾಪಿಸಿ ಪಲ್ಲವರ ಕುಲಕ್ಕೆ ಶುರು ಮಾಡಿ ಇಟ್ಟ ಹಾಗೆ ಆದಿತ್ಯ ಕರಿಗಾಲರನ್ನು ಕಾಂಚಿನಲ್ಲಿ ಸಪ್ರೇಟಾಗಿ ಒಂದು ರಾಜ್ಯವನ್ನು ಉಂಟು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಕೆಲವರು. ಅವರು ತಮ್ಮನಾಗಿ ಅರುಳ್ಮೊಳಿವರ್ಮನ ಹತ್ರ ಚಕ್ರವರ್ತಿ ತುಂಬ ಪ್ರೀತಿ ಮಾಡಿ ಪಾರಪಕ್ಷವಾಗಿ ನಡ್ಕೊಳ್ಳೋದ್ರಿಂದ ಆದಿತ್ಯ ಕರಿಗಾಲರಿಗೆ ಕೋಪ ಅಂತಂದರು. ಬೇರೆ ಕೆಲವರು ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡಿ ಕರಿಗಾಲನ್ನು ಅರುಳ್ಮೊಳಿ ಹಾಗೆ ತುಂಬ ಪ್ರೀತಿಯಿಂದ ಇರೋ ಸೋದರಗಳು ಇರೋಕ್ಕೆ ಆಗಲ್ಲ ಅಂತ ಸಾಧಿಸಿದರು. ಯುವರಾಜರಿಗೆ ಇನ್ನೂ ಮದುವೆ ಆಗದೆ ಇರೋದ್ರ ಬಗ್ಗೆನೂ ಕೆಲವರು ಎಲ್ಲರೂ ಒಂದೊಂದು ಥರ ಮಾತಾಡಿದರು. ರಾಜಕುಲದ ಹುಡುಗಿ ಯಾರನ್ನು ಕರಿಗಾಲರು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟಿಲ್ಲ. ಯಾವ ದೇವಸ್ಥಾನದಲ್ಲಿ ಭಟ್ರ ಮಗಳನ್ನು ಮದುವೆ ಮಾಡಿಕೊಂಡು ಅರಿಯಾಸನ ಹತ್ತಿಸೋಕ್ಕೆ ಅಂದ್ಕೊಂಡಿದ್ದೇನೆ, ತಂದೆಗೂ ಮಗನಿಗೂ ಭೇದ ಭಾವ ಬಂದಿದ್ದು ಕಾರಣ ಅಂತಲೂ ಕೆಲವರು ಹೇಳಿದರು. ಆದಿತ್ಯ ಕರಿಗಾಲರು ಚಿತ್ತಭ್ರಮೆ ಅಂತನೂ ಪಾಂಡಿನಾಡು ಮಂತ್ರವಾದಿಗಳು ಶೂನ್ಯ ವಿದ್ಯೆಯಿಂದ ಅವರನ್ನು ಅರ್ಧ ಹುಚ್ಚರಾಗಿ ಬಿಟ್ಟಿದ್ರು ಅಂತನೂ ಅದರಿಂದಾನೇ ಚಕ್ರವರ್ತಿ ಆದಮೇಲೆ ಅವ್ರಿಗೆ ಸೋಳ ಸಿಂಹಾಸನ ಹತ್ತೋದನ್ನೇ ಚಿಕ್ಕ ರಾಜಗಳು ಇಷ್ಟಪಟ್ಟಿಲ್ಲ ಅಂದರೂ ಕೆಲವರು ಮಾತು ಕೊಂಡ್ರು. ಯಾವುದು ಹೇಗಿದ್ರು ಅಂಥ ಮಹಾವೀರರನ್ನು ನೋಡೋದಕ್ಕೆ ಜನಗಳು ತುಂಬ ಇಂಟ್ರೆಸ್ಟ್ ಕೊಂಡಿದ್ರು. ಕಡಂಬೂರು ಮಾಳಿಗೆಗೆ ಯುವರಾಜ ಕರಿಗಾಲ ವಿಜಯ ಮಾಡುತ್ತಾರೆ ಅಂತ ಸುದ್ದಿ ಹರಳಿದ್ದಿಂದಾನೆ ಪಕ್ಕದಲ್ಲಿ ತುಂಬ ಒಂಥರ ಮನಸ್ಸಿನಲ್ಲಿ ಖುಷಿಯನ್ನು ಉಂಟು ಮಾಡಿತ್ತು. ಅವತ್ತು ಸಾಯಂಕಾಲ ಬರೋ ಹೊತ್ತಾರೆ ಅಂತ ತಿಳಿದ ಮೇಲೆ ಅಕ್ಕಪಕ್ಕದಲ್ಲಿ 2 ಕಾದ ದೂರ ತನಕ ಇರುವ ಎಲ್ಲ ಊರುಗಳಿಂದನೂ ಜನಗಳು ಹಂಗೆ ತೆರಳಿಸ್ಕೊಂಡು ಬಂದುಬಿಟ್ರು. ಆ ಗುಂಪನ್ನು ಜನ ಸಮುದ್ರ ಅಂತ ಹೇಳೋದು ತುಂಬ ಕರೆಕ್ಟಾಗಿರುತ್ತೆ. ಆ ಸಾವಿರ ಜನಗಳು ಗಂಟೆಗಳಿಂದ
ಎದ್ದಿದ್ದ ಮಾತುಗಳು ರೂಪನೇ ಗೊತ್ತಿಲ್ಲದೆ ಹರಿವಾಗ ಕೂಗಾಗಿ ಹೋಗಿ ಸಮುದ್ರ ಘೋಷ ಹಾಗೇನೆ ಕೇಳಿಸ್ಕೊಂಡಿತ್ತು. ಮಾಳಿಗೆ ಮುಂಬಾಗಿಲ ಹತ್ರ ಯುವರಾಜರನ್ನು ಅವರ ಪರಿವಾರಗಳು ಬರೋದಕ್ಕೆ ಅರಮನೆ ಕಾವಲರುಗಳು ದಾರಿ ಮಾಡಿ ನಿಂತಿದ್ರು. ಹಿಂದೆಯಿಂದ ಜನಗಳು ಬಂದು ಡ್ಯಾಶ್ ಮಾಡಿದ್ದರಿಂದ ಮುಂದೆ ಇದ್ದವರು ಜೈಲಿಗೆ ಹೋಗಿ ಆ ಜಾಗವನ್ನು ಬ್ಲಾಕ್ ಮಾಡಕ್ಕೆ ನೋಡಿದ್ರು. ಕಾವಲರುಗಳು ತಳ್ಳಿ ತಿರ್ಗಾನ ಅವರು ಹಿಂದೆ ಹೋಗಿದ್ದ ನೋಟ ಸಮುದ್ರ ಕರೆಯಿಂದ ಅವ್ರುಗಳು ಬಂದು ಹಂಗೆ ಒಡೆದ್ಬಿಟ್ಟು ಹೋಗಿದ್ದ ಹಿಂದೆ ಬರೋ ಹಾಗೆ ಇತ್ತು. ಮರದ ಮೇಲೆ ಇದ್ದಿದ್ದ ಒಬ್ಬನು ದಿಢೀರತ್ತ ಅದು ಬರ್ತಾರೆ ಅಂತ ಹೇಳಿ ಕೂಗಿದ್ದ. ಎಲ್ಲಿ ಎಲ್ಲಿ ಅಂತ ಸಾವಿರಾರು ಧ್ವನಿಗಳಿದ್ದಿತ್ತು. ಆ ಒಂದು ಕುದುರೆ ಅದು ವೇಗವಾಗಿ ಬಂದಿತ್ತು. ಗುಂಪನ್ನು ಸ್ವಲ್ಪನೂ ಕೇರ್ ಮಾಡದೆ ಮಧ್ಯದಲ್ಲಿ ದೂರಿ ಬಂದಿತ್ತು. ಕುದುರೆಯನ್ನು ಕಾಲಡಿಲಿ ಸಿಕ್ಕಿಕೊಳ್ಳದೆ ಇರೋ ಹಾಗೆ ಜನಗಳು ಎರಡು ಕಡೆಯೂ ಹಂಗೆ ಒಬ್ಬರ ಮೇಲೆ ಒಬ್ಬರು ಡ್ಯಾಶ್ ಮಾಡಿಕೊಂಡು ಜರುಗಿ ದಾರಿ ಬಿಟ್ಟರು. ಇಳಂಚಂಬೋರೆ ಏನಂತ ಹೇಳಿ ಕೂಗಿದ್ರು. ಹೌದು, ಬಂದವನು ಕಂದಮಾರನೇ. ಗುಂಪಿನಲ್ಲಿ ಇದ್ದವರು ಕೇಳಿದ ಕ್ವಶನ್ಗೆಲ್ಲ ಜವಾಬ್ ಹೇಳಿದೆ. ಕಂದಮಾರ ಬೇಗವಾಗಿ ಕುದುರೆಯನ್ನು ಸಲ್ಲಿಸ್ಕೊಂಡು ಹೋಗಿ ಕೋಟೆ ಬಾಗಿಲ ಹತ್ರ ನಿಲ್ಲಿಸಿಬಿಟ್ಟು ಕೆಳಗಡೆ ದೂಕಿದ್ದಾನೆ. ಅಲ್ಲಿ ನಿಂತ್ಕೊಂಡಿದ್ದ ಸಂಬೋರೆಯನ್ನು ಪಳವೇಟರನ್ನು ನೋಡಿ ನಮಸ್ಕಾರ ಮಾಡಿಬಿಟ್ಟು ಯುವರಾಜ ಬರ್ತಾ ಇದ್ದಾರೆ, ಆದರೆ ಸಿದ್ಧ ಅವರು ಮೈಂಡ್ ಅಷ್ಟು ಸ್ವಾಧೀನದಲ್ಲಿಲ್ಲ. ದಿಢೀರ್ ಅಂತ ಕೋಪ ಬರ್ತಾ ಇದೆ. ಮುನ್ನೆಚ್ಚರಿಕೆ ಮಾಡೋದಕ್ಕಾಗೆ ಬಂದೆ. ಒಳ್ಳೆಯದಾಗಿ ರಾಜೋಪಚಾರ ಮಾಡಿ ಸ್ವಾಗತ ಮಾಡಬೇಕು. ಅವ್ರು ಏನಾದರೂ ತಾರ್ಮಾರಾಗಿ ಮಾತಾಡಿದ್ರು ಜವಾಬ್ ಹೇಳದೆ ಇರೋದು ಒಳ್ಳೆಯದು ಅಂತ ಹೇಳಿದರು. ಈ ಥರ ಹೇಳಿಬಿಟ್ಟು ಅಲ್ಲಿ ನಿಲ್ಲದೆ ಮೇಲೆ ಹತ್ತಿ ನೋಡ್ದ. ಮುಂಬಾಗ್ಲಿ ಗೋಪುರದ ಮೇಲೆ ಮಾಡಿನಲ್ಲಿ ಅರಮನೆ ಹೆಂಗಸರು ಕಾಯ್ತಾ ಇರೋದು ಗೊತ್ತಾಯಿತು. ತಕ್ಷಣ ಕೋಟೆ ಬಾಗಿಲಲ್ಲಿ ತೂರಿ ಒಳಗೆ ಹೋಗಿ ಅಲ್ಲೇ ಒಂದು ಕಡೆ ಇದ್ದಿದ್ದ ಮಚ್ಚುಗಳ ಮೆಟ್ಲಿಂದ ಮೇಲೆ ಹೋದ. ಹೆಣ್ಣುಗಳು ಇರೋ ಜಾಗಕ್ಕೆ ಬಂದದ್ದು. ಕಂದನ್ಮಾರನ ಕಣ್ಗಳು ಬೇರೆಯವ್ರನ್ನೆಲ್ಲ ಕೇರ್ ಮಾಡಿದೆ. ನಂದಿನಿ ದೇವಿ ಇರುವ ಜಾಗವನ್ನು ಹುಡುಕಿ ಕಂಡುಹಿಡಿತು. ಅವಳ ಹತ್ರ ಹೋಗಿ, ದೇವಿ, ನಿಮ್ಮ ಇಷ್ಟವನ್ನು ನಾನು ನೆರವೇರಿಸ್ಬಿಟ್ಟೆ. ಯುವರಾಜರನ್ನ ಕರ್ಕೊಂಬಂದಿದ್ದೀನಿ, ಅದು ಬರ್ತಾ ಇದ್ದಾರೆ. ಆದರೆ ಮದ ಹಿಡಿದಿದ್ದ ಆನೆ ಹಾಗೆ ಇದ್ದಾರೆ, ಅವ್ರನ್ನ ಹೇಗೆ ಸಮಾಳಿಸ್ತಿರೋ ಗೊತ್ತಿಲ್ಲ ಅಂತಂದರು. ಅಯ್ಯ, ಅದ್ರ ಬಗ್ಗೆ ನಿಮಗೇನು ವಿಚಾರ? ಮದ ಹಿಡಿದಿದ್ದ ಆನೆ ಆದ್ರೂ ಅದನ್ನು ಅಡಿಸಿ ಆ ಆಳಕ್ಕೆ ಅಂತ ಹೇಳಿ ನಿಮ್ಮ ಸೋದರಿಯನ್ನು ಎರಡು ಕಣ್ಣುಗಳಾಗಿ ಅಂಕುಶಗಳು ಇದೆ ಅಂತಂದ್ರು ನಂದಿನಿ. ಮಣಿಮೇಗಲೆ, ಅಕ್ಕ ಇದೇನು ಮಾತು ಅಂತಂದ್ಳು. ಕಂದನ್ಮಾರ, ಮಣಿಮೇಗಲೆ, ಪಳುವು ರಾಣಿ ಹೇಳುವುದರಲ್ಲಿ ತಪ್ಪು ಏನಿಲ್ಲ. ಆರ್ಥಿಕರಿಗಾಲನ್ನ ಹಾಗೆ ಇರು. ವೀರಾದಿ ವೀರರನ್ನು ಪತಿಯಾಗಿ ಹೊಂದಿಕೊಳ್ಳೋಕ್ಕೆ ತಪಸ್ ಮಾಡಿರಬೇಡ ಅಂತ ಅಂದ. ಮಣಿಮೇಗಲೆ ಜವಾಬ್ ಹೇಳೋ ಅಷ್ಟರಲ್ಲಿ ನಂದಿನಿ ಅಡ್ಡ ಮಾಡಿ, ಅಯ್ಯ, ಯುವರಾಜರ ಜೊತೆ ಇನ್ನೂ ಯಾರನ್ನು ಬರ್ತಾ ಇದ್ದಾರೆ ಅಂತ ಕೇಳಿದರು. ಹೌದು, ಪಾರ್ಥಿಬೇಂದ್ರ ಪಲ್ಲವನು ವಂದಿತೇವನ್ನು ಬರ್ತಾ ಇದ್ದಾರೆ. ನಂದಿನಿ ಮಣಿಮೇಗಲೆಯನ್ನು ಶಾರ್ಪಾಗಿ ನೋಡಿಬಿಟ್ಟು, ಯಾವ ವಂದಿತೇವ? ನಿಮ್ಮ ಸ್ನೇಹಿತ ಅಂತ ಹೇಳಿದ್ರಲ್ಲ, ಅವನ? ಹೌದು, ನನ್ನನ್ನು ಹಿಂದೆಯಿಂದ ಕುತ್ತಿ ಕೊಲ್ಲಕ್ಕೆ ನೋಡಿದ ಪರಮ ಸ್ನೇಹಿತಾನೆ. ಅವನು ಎಲ್ಲಿಂದಾನೋ ಹೇಗೋ ಬಂದು ದೂಕಿ ಬೆಳ್ಳಾಟ್ರಂಗರಿಯಲ್ಲೇ ನಮ್ಮ ಜೊತೆ ಸೇರಿಕೊಂಡ. ಯುವರಾಜರನ್ನ ದಾಕ್ಷಿಣ್ಯದಕ್ಕಾಗ ನೋಡ್ತಾ ಇದ್ದೀನಿ. ಇಲ್ಲಾಂದರೆ ಅಲ್ಲೇನೇ ಅವನ್ನ ನನ್ನ ಕತ್ತಿಗೆ ಎರೆಯಾಗಿ ಮಾಡಿರ್ತೀನಿ ಅಂತ. ಮಣಿಮೇಗಲೆ ಮುಗ ಚುಕ್ಕಾಗಿ ಆಗಿ ಕಣ್ಣುಗಳು ಹಂಗೆ ಇದಾಯಿತು. ಅಣ್ಣ, ಅವರು ನಿನ್ನ ಬೆನ್ನಲ್ಲಿ ಚುಚ್ಚಿದ್ದು ನಿಜವಾಗಿ ಇರುವ ಪಕ್ಷದಲ್ಲಿ ಅವ್ರನ್ನ ಯಾತಕ್ಕೋಸ್ಕರ ಈ ಮಾಳಿಗೆ ಒಳಗೆ ಬರಕ್ಕೆ ಬಿಡಬೇಕು ಅಂತಂದು. ಚಿನ್ನ, ನೀನು ಮಾತಾಡ್ತಿದ್ರು ಅದೆಲ್ಲ ಪುರುಷರುಗಳ ವಿಷಯ. ನೆನ್ನೆ ಜಗಳ ಮಾಡ್ಕೊಂಡಿದ್ದಾರೆ, ಇವತ್ತು ಸೇರ್ಕೊಳ್ತಾರೆ ಅಂತ ಹೇಳಿದ್ರು ನಂದಿನಿ. ಕಂದನ್ಮಾರ ನಗೆ ಮಾಡಿ, ಹಾಗೆಲ್ಲ ಏನೂ ಇಲ್ಲ, ಯುವರಾಜನ ಮುಖಕ್ಕಾಕೆ ನೋಡಬೇಕಾಗಿತ್ತು. ಓಹೋ, ಬುಟ್ಟಿಯಾಗಿ ಪುಷ್ಪಗಳು ತೊಗೊಂಬಂದಿದ್ದೀರಿ ಅನಿಸುತ್ತೆ. ನೀವು ಇಲ್ಲಿಂದಾನೇ ಹಾಕುವ ಪುಷ್ಪಗಳು ಮಳೆಯಿಂದ ಯುವರಾಜರ ಕೋಪ ಸ್ವಲ್ಪ ಶಾಂತವಾಗಿ ಅವರು ಆಗಿಬಿಡ್ತಾರೆ. ಅದು ಬಂದುಬಿಟ್ರು, ನಾನು ಕೆಳಗಡೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಕಂದನ್ಮಾರ ಬೇಗ ಮಚ್ಚುಗಳ ಮೆಟ್ಲಿಂದ ಇಳಿದು ಹೋದ. ಆ ಮುಂಬಾಗಿಲಿಯಿಂದ ಮಾಡದಿಂದ ನೋಡುವಾಗ ಕಣ್ಣಿಗೆ ಅಂದಿದ್ದಷ್ಟು ದೂರ ಬಿರಿದಿದ್ದ ಆ ಜನಸಮುದ್ರದ ಗುಂಪಿನ ಮಧ್ಯೆ ಸುಳಿಗಾಳಿಯಲ್ಲಿ ಉಂಟಾಗುವ ನೀರಿನ ಪ್ರವಾಹ ಹಾಗೇ ಶಬ್ದ ಆಗ್ತಾಯಿತ್ತು. ಆ ಚುಡಿಯಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದ ಹಡಗಿನ ಥರನೇ ಆವಾಗ 3 ಕುದುರೆಗಳಲ್ಲೂ ಅವುಗಳ ಮೇಲೆ ಬಂದಿದ್ದ ವೀರರುಗಳು ಕೆಲವು ಸಮಯ ತೋಚ್ಕೊಂಡ್ರು. ಮರುಕ್ಷಣ ಜನಸಮುದ್ರದ ದೊಡ್ಡ ಪ್ರವಾಹದಿಂದ ಅವರುಗಳು ಮರೆಯಾಗ್ಬಿಟ್ರು. ಆ ಥರ ಬಂದಿದ್ದ ಸೊಳಲು ಮೇಲೆ ಪ್ರಯಾಣ ಮಾಡಿ ಕೋಟೆಯನ್ನು ಮುಂಬಾಗಿಲ ಹತ್ರ ಬರ್ತಾಯಿತ್ತು. ಕಡೆಯಲ್ಲಿ ಕೋಟೆ ಬಾಗಿಲಿಗೆ ಬಂದುಬಿಡ್ತು. ಕೋಟೆ ಬಾಗಿಲ ಹತ್ರ ಬಂದು ಸೇರಿದ ತಕ್ಷಣ 3 ಕುದುರೆಗಳ ಮೇಲಿದ್ದನ್ನು
ಕೂತಿದ್ದ ಆದಿತ್ಯ ಕರಿಗಾಲನು ಪಾರ್ಥಿಬೇಂದ್ರನು ವಂದಿತೇವನ್ನೇ ಅವರುಗಳನ್ನ ಹಿಂಬಾಲಿಸ್ಕೊಂಡು ಬಂದಿದ್ದ ಆನೆ ಕುದುರೆ ಪರಿವಾರಗಳೆಲ್ಲ ತುಂಬ ದೂರ ಹಿಂದೆಯೇ ದೊಡ್ಡ ಜನಸಮುದ್ರದ ಹಾಗೆ ತಡೆ ಮಾಡಿ ನಿಂತುಬಿಟ್ಟಿತ್ತು. ಕುದುರೆಗಳು ಬಂದು ಮಾಳಿಗೆ ಹತ್ರ ನಿಂತಿದ ತಕ್ಷಣ ಒಂದು ದೊಡ್ಡ ಮೊಳಕ ಬಂದಿತ್ತು. 20 ಬೇರಿಗೆಗಳು, 200 ಕೊಂಬುಗಳು, 300 ತಾರೆಗಳು, 500 ತಂಬಟೆಗಳಿಂದ ಎದ್ದಿದ್ದ ದೊಡ್ಡ ಮೊಳಕವನ್ನು ಕೇಳಿ ಆ ಜನಸಮುದ್ರನ ಶಬ್ದನೂ ಕಮ್ಮಿ ಆಯಿತು. ವಾದ್ಯಗಳು ದೊಡ್ಡ ಮೊಳಕ ಸ್ವಲ್ಪ ಹೊತ್ತು ಬಿಟ್ಟು ಚಟ್ ಅಂತ ನಿಂತೋಯಿತು. ಆವಾಗ ಬಂದಿದ್ದ ನಿಶಬ್ದದಲ್ಲಿ ಕಟ್ಯ ಹೇಳುವನು ಮೇಲೆ ಮಾಡದಲ್ಲಿ ಬಂದಿದ್ದ ಮೇಡೆ ಮೇಲೆ ನಿಂತು ಜೋರಾಗಿದ್ದ ಧ್ವನಿಯಿಂದ ಹೇಳಿದ, ಸೂರ್ಯವಂಶದಲ್ಲಿ ಹುಟ್ಟಿದ್ದ ಮನು ಅಂತಾದ. ಆ ವಂಶದಲ್ಲಿ ಪಾರಿವಾಳಕ್ಕೋಸ್ಕರ ಮೈಯನ್ನೇ ಕಟ್ ಮಾಡಿ ಕೊಟ್ಟ ಸಿಬಿ ಚಕ್ರವರ್ತಿ. ಆ ಸಿಬಿ ಚಕ್ರವರ್ತಿಯನ್ನು ಹಿಂದೆ ಬಂದಿದ್ದ ರಾಜ ಕೇಸರಿ, ಅವರ ಮಗ ಪರಕೇಸರಿ. ಅವರು ಹಸುವಿಗೆ ಗೋಸ್ಕರ ನ್ಯಾಯ ಮಾಡೋದಕ್ಕೋಸ್ಕರ ತನ್ನ ಮಗನ್ನೇ ಬಲಿ ಕೊಟ್ಟ ಮಣನಿಧಿ ಚೋಳ. ಹಿಮಾಲಯದಲ್ಲಿ ಹುಲಿ ಲಚನೆಯನ್ನು ಹಾಕಿದ್ದ ಕರಿಗಾಲ, ಪೆರುವಳ, ನಲಂಗಿಳ್ಳಿ, ನಡುಗಿಳ್ಳಿ, ಬೆರನರ್ಕಳ್ಳಿ, ಈ ಥರ ಎಷ್ಟೊಂದು ರಾಜಗಳ ಹೆಸರನ್ನು ಹೇಳ್ಕೊಂಡು ಬಂದು ಆ ಮೈಯಲ್ಲಿ 90 ಹುಣ್ಣನ್ನು ಹಾಕಿದ್ದ ಪಳೆಯಾರ ವಿಜಯಾಲಯ ಚೋಳ. ಅವರ ಕುಮಾರ ಸಸ್ಯಮಲೆಯಿಂದ ಪುಕಾರ್ ನಗರ ತನಕ ಕಾವೇರಿ ನದಿ ತೀರದಲ್ಲಿ 72 ಶಿವಾಲಯಗಳನ್ನು ಎಬ್ಬಿಸಿದ ಆದಿತ್ಯ ಚೋಳ. ಅವರ ಕುಮಾರ ಮಧುರೆ ಈಳಕೊಂಡ ತಿಲ್ಲೆ ಚಿತ್ರಂಬಲದಲ್ಲಿ ಚಿನ್ನದ ಮಂಟಪ ಕಟ್ಟಿದ್ದ ಪರಾಂದಕ ಚೋಳ ಚಕ್ರವರ್ತಿ. ಅವರ ಕುಮಾರ ರಟ್ಟೆಮಂಡಲ ಕನ್ನಡ ದೇವ ಪಡೆಗಳನ್ನು ಪೂರ ಸೋಲಿಸಿ ಆಟೂರು ತುಂಜಿಯ ವೀರಾದಿ ವೀರ ಅರಿಂಜೆಯ ದೇವ. ಅವರ ಕುಮಾರ ಈಳ ಮೊದಲು ಚಿಟ್ಮುಳಿ ನಾಡು ತನಕ ಒಂದು ಕೊಡೆ ನೆಳಲಲ್ಲಿ ಆಳುವ ಪಳೆಯಾರೆ ಪರಾಂದಕ ಸುಂದರ ಚೋಳ ಚಕ್ರವರ್ತಿ. ಅವರ ದೊಡ್ಡ ಮಗ ಕೋಪೇರು ಮಗನ ವಡದಿಸೆ ಮಾದಂಡ ನಾಯಕ ಯುವರಾಜ ಚಕ್ರವರ್ತಿ ವೀರಪಾಂಡಿಯ ತಲೆಕೊಂಡ ಆದಿತ್ಯ ಕರಿಗಾಲ ಚೋಳದ ವಿಜಯ ಮಾಡಿದ್ದಾರೆ. ಪರಾಕ್ ಅಂತ ಹೇಳಿ ಆ ಕಟ್ಯ ಹೇಳೋನು ಹೇಳಿದ ತಕ್ಷಣ ಮಳೆ ಬಂದು ನಿಂತ ಹಾಗೆ ಅನಿಸಿತು. ತಕ್ಷಣ ಅವನ ಪಕ್ಕದಲ್ಲಿ ಇದ್ದ ಇನ್ನೊಂದು ಕಟ್ಯಕಾರ ಕೊಲ್ಲಿಮಲೆಯ ಮನ್ನ ಒಂದೇ ಅಂಬಿಯಲ್ಲಿ ಸಿಂಗವನ್ನು, ಕರಡಿಯನ್ನು, ಜಿಂಕೆಯನ್ನು, ಹಂದಿಯನ್ನು ಸೇರಿಸಿ ಒಡೆದಿದ್ದ ವಲ್ವಿಲು ಓರಿ ಅವನ ಪರಂಪರೆಯಲ್ಲಿ ಬಂದಿದ್ದ ರಾಜಾದಿರಾಜ ಮಾರ್ತಾಂಡ ಜೀವಿರ ಗಂಭೀರ ಸಂಬೋರೆಯ ಚೋಳ ಚಕ್ರವರ್ತಿ ಕುಲಕ್ಕೆ ಯಾವಾಗಲೂ ಗೆಳೆಯನು. ವೀರನಾರಾಯಣ ಏರಿಯನ್ನು ಕಾವಲ 5,000 ವೀರರ ಪಡೆಗಳಿಂದ ದಂಡನಾಯಕ ತನ್ನ ಚಿಕ್ಕ ಅರಮನೆಯಲ್ಲಿ ಬರೋ ಹಾಗೆ ಸ್ವಾಗತ ಮಾಡಿ ಅವರನ್ನು ಹೇಳ್ತಾ ಇದ್ದಾರೆ. ಮನಸ್ಸು, ವಾಕ್ಯ, ಮಾತುಗಳಿಂದ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾನೆ. ಸೋಳಕುಳ ತೋಂಡ್ರಲ್ಲ ಅವರ ಸ್ವಾಗತ ಒಳ್ಳೆಯದಾಗಲಿ ಅಂತ ಹೇಳಿ ಕೂಗಿದ. ಈ ಥರ ಅವನು ಮಾತಾಡ್ತಾ ಇದ್ದಿದ್ದ ಜೋರಾಗಿದ್ದಿದ್ದ ಧ್ವನಿ ಕೂರಿ ಮುಗಿಸಿದ ತಕ್ಷಣ ಮೇಲೆ ಮಾಡಿಯಿಂದ ಹೂಗಳೆಲ್ಲ ಮಳೆ ಹಾಗೆ ಸುರಿಯಿತು. ಆದಿತ್ಯ ಕರಿಗಾಲನು ವಂದಿತೇವನ ಮೇಲೆ ನೋಡಿದರು. ಅಲ್ಲಿ ಇದ್ದಿದ್ದ ಎಲ್ಲ ಹೆಣ್ಣುಗಳ ಸುಂದರ ಮುಖಗಳ ಮಧ್ಯದಲ್ಲಿ ವಂದಿತೇವನಿಗೆ ಮಣಿಮೆಗಳಿನ ಮುಖ ಮಾತ್ರ ಕಾಣಿಸ್ಕೊಂಡಿತ್ತು. ವಂದಿತೇವನು ಒಂದು ಕ್ಷಣ ನಗೆ ಮಾಡಿದ. ಆಮೇಲೆ ತನ್ನ ಕೆಲಸ ಎಷ್ಟು ತಪ್ಪು ಅನ್ನೋದು ಅಂದ್ಕೊಂಡು ಬೇರೆ ಕಡೆ ನೋಡಿದ. ಅದೇ ಸಮಯದಲ್ಲಿ ಮೇಲೆ ನೋಡಿದ ಆದಿತ್ಯ ಕರಿಗಾಲ ಮುಖದಲ್ಲಿ ಮುಂಚೆಕ್ಕಿಂತ ಚಿಡುಕು ಜಾಸ್ತಿ ಆಯಿತು. ಅವನು ಕುದುರೆ ಮೇಲಿಂದ ಕೆಳಗಡೆ ಹಾರಿದ್ದಾನೆ. ಬಿಕ್ಕಿದ್ದ ಇಬ್ಬರೂ ಕುದುರೆ ಮೇಲಿಂದ ಇಳಿದ್ರು. ಇಷ್ಟರಲ್ಲಿ ತಿರುಗಾನುವಾದಿ ಘೋಷಗಳು ಮೊಳಗಕ್ಕೆ ಶುರು ಮಾಡಿತ್ತು. ಆದಿತ್ಯಗಳು ಅವ್ರುಗಳ ಸ್ವಾಗತ ಮಾಡೋಕ್ಕೆ ಬಾಗಿಲಲ್ಲಿ ನಿಂತಿದ್ರು. ಕೋಟೆ ಬಾಗಿಲೆ ಹತ್ರ ದೂರಿದ್ರು. ತಕ್ಷಣ ಕೋಟೆ ಬಾಗಿಲೆ ಪಡಾರ್ ಅಂತ ಮುಚ್ಚಿದ್ರು. ಆದಿತ್ಯ ಕರಿಗಾಲ ನಿಂತೆ ತಿರುಗಿ ನೋಡಿಬಿಟ್ಟು, ಯಾಕೆ ಇಷ್ಟು ಅವಸರವಾಗಿ ಬಾಗಿಲನ್ನು ಹಾಕ್ತಾ ಇದ್ದೀರಾ? ತಂಜೆ ಕೋಟೆಯಲ್ಲಿ ನನ್ನ ತಂದೆಯನ್ನು ಸೆರೆ ಇಟ್ಟಿರುವ ಹಾಗೆ ನನ್ನನ್ನು ಇಲ್ಲಿ ಸೆರೆ ಇಡ್ತೀರಾ ಏನು? ನನ್ನ ಜೊತೆ ಬಂದ ಪರಿವಾರಗಳು ಏನಾಗೋದು ಅಂತ ಹೇಳಿದರು. ಇಬ್ಬರು ಮುದುಕರನ್ನು ಒಂದು ಕ್ಷಣ ಹಂಗೆ ಪೆಚ್ಚಾಗಿ ನಿಂತರು. ಪಳೆಯೋಟೆರೆ ಮೊದಲೇ ಸಮಾಳಿಸಿಕೊಂಡು, ಕೋಮಗನೆ, ಈ ಚೋಳ ಸಾಮ್ರಾಜ್ಯದಲ್ಲಿ ಲಕ್ಷೋಪಲಕ್ಷ ಜನಗಳನ್ನೇ ಮನಸ್ಸಾಗಿಯೇ ಸೆರೆಯಲ್ಲಿ ಇರೋ ನೀವು ನಿಮ್ಮನ್ನು ನಿಮ್ಮ ತಂದೆಯನ್ನು ಬೇರೆಯಾಗಿ ಯಾಕೆ ಸೆರೆ ಇಡಬೇಕು ಅಂತಂದರು. ಯುವರಾಜ, ನಿಮ್ಮ ದರ್ಶನಕ್ಕಾಗಿ ಬಂದಿರುವ ಜನಗಳು ಎಲ್ಲ ಈ ಗುಡಿಸೆ ಒಳಗೆ ದೂರಿದರೆ ಏನಾಗುತ್ತೆ? ಅವ್ರುಗಳು ಹೊರಗಡೆ ನಿಂತಿರುವಾಗಲೇ ಅಕ್ಕಪಕ್ಕ ಇರುವ ತೋಪುಗಳಲ್ಲೆಲ್ಲ ಕೋತಿಗಳು ಕೆಡಿಸಿದ್ದ ವನ ಥರ ಆಗ್ಬಿಡ್ತು. ಈ ಜನಗುಂಪು ಎಲ್ಲ ಹೋದ್ಮೇಲೆ ನಿಮ್ಮ ಪರಿವಾರಗಳೆಲ್ಲ ಒಳಗಡೆ ಕರ್ಕೊಂಬಂತೀರಿ. ಅಷ್ಟು ತನಕ ನಿಮ್ಗೆ ಬೇಕಾಗಿದ್ದ ಕೆಲಸವನ್ನು ಮಾಡೋಕ್ಕೆ ಇಲ್ಲಿ ಕೆಲಸಗಳ ಆಳುಗಳಿದ್ದಾರೆ ಅಂತ ಹೇಳಿದರು ಸಂಬೋರಿಯರು. ಇಂಥ ಸಮಯದಲ್ಲಿ ಕೋಟೆ ಹೊರಗಡೆ ಬಾಗಿಲಲ್ಲಿ ಜನಗಳ ಕೂಗು ಜಾಸ್ತಿ ಆಗಿದ್ದಂಗೆ ಅನಿಸಿತ್ತು. ಕರಿಗಾಲ ಕಂದನ್ಮಾರನ ಹತ್ರ ಮುಂದೆ ಬಾಗಿಲ ಹತ್ರ ಮೆಟ್ಲು ಎತ್ತಿ ಹೋಗೋಕೆ ದಾರಿಯಲ್ಲಿ ಅಂತ ಕೇಳಿದ. ಕಂದನ್ಮಾರ ಆ ಮೆಟ್ಲು ಇದ್ದಿದ್ದ ಜಾಗವನ್ನು ತೋರಿಸಿದ ತಕ್ಷಣ ಕರಿಗಾಲ ಆ ಕಡೆ ನೋಡಿ ಬೇಗ ನಡ್ಕೊಂಡು ಹೋದ. ಕಂದನ್ಮಾರ ವಂದಿತೆ ಪಾರ್ಥಿಬೇಂದ್ರನ ಜೊತೆಗೆ ಹೋದರು. ಸಂಬೋರೆಯ
ಪಳವೇಟರೆ ನೋಡಿ ಇದು ಏನು ದಾರಿಯಿಂದ ಹೋಗು ಶನಿಯನ್ನು ದುಡ್ಡು ಕೊಟ್ಟು ಕೆಲಸ ತೊಗೊಂಡಾದ ಹಾಗೆ ಆಯ್ತಲ್ಲ, ಇವನು ತಲೆ ಸರಿಯಾಗಿರುವಾಗೆ ಅನಿಸಲಿಲ್ಲ. ಚಿಕ್ಕ ಮಕ್ಕಳನ್ನ ಮಾತು ಕೇಳಿ ನಾವು ಈ ಕೆಲಸದಲ್ಲಿ ತಲೆ ಹಾಕಿರಬಾರ್ದು, ಆ ಥರ ಏನು ಮೋಸ ಬಂದುಬಿಡುತ್ತೆ, ಕೆಲಸ ನಡೆದರೆ ನಡೀದಿದ್ದರೆ ಹೋಗಲಿ ಅಂತ ಅಂದರು ಪಳವೇಟರೆ. ಕೆಲಸದ ಬಗ್ಗೆನೇ ನಾನು ಹೇಳಿಲ್ಲ, ನಮ್ಮ ಮನೇಲಿ ಇರುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡ್ಬಾರ್ದಲ್ಲ, ಏನು ಟೈಮ್ ಸರಿ ಇಲ್ಲ, ಅವನು ಮದ ಹಿಡಿದ ಆನೆ ಹಾಗೆ ಇದ್ದಾನೆ, ಮೊಗದಲ್ಲಿ ಇರುವ ಸಿಡುಕನ್ನು ನೋಡಿದ್ರೆ ನೋಡಿ ನಾಗಲಿಗಲ್ಲಿ ವಿಷವನ್ನು ನೋಡಿ ಅಂತ. ಕೆಲವು ದಿನ ಹಲ್ಕರಿಸ್ಕೊಂಡು ತಾಳ್ಮೆಯಿಂದ ಇರಬೇಕಾಗಿದ್ದೆ. ಆ ಪಲ್ಲವ ಪಾರ್ಥಿಪೇಂದ್ರನ ಅವನ ಕಟ್ಟೊಳಗೆ ಇಟ್ಟಿರ್ತಾನೆ. ಇನ್ನೊಂದು ದುಷ್ಟ ಹುಡುಗ ಒಬ್ಬನು ಹಿಂದೆ ಬಂದಿದ್ದಾನೆ, ಅವನ ತಾನೇ ನನಗೆ ಇಡಿಸಲಿಲ್ಲ, ಅವನು ಗೂಢಾಚಾರಿ ಅಂತ ಕೂಡ ನನಗೆ ಅನುಮಾನ. ಮುಂಚೆ ನಾವು ಗುಂಪಾಗಿದ್ದ ಅವತ್ತಿನ ದಿವಸ ಅವನು ಕೂಡ ಇಲ್ಲಿ ಬಂದಿದ್ದಾನಲ್ವ, ನಿನ್ನೆ ಸಾಯಂಕಾಲ ಈ ಕೋಟೆ ಹೊರಗಡೆ ಮರದ ಮರೆಯಲ್ಲಿ ನಿಂತಿದ್ದವನು ಅವನೇ ತಾನೆ, ಅವನು ನನ್ನ ಮಗನ ಸ್ನೇಹಿತ ಅಲ್ವಾ, ಆದ್ದರಿಂದ ಅವನ ಬಗ್ಗೆ ಭಯ ಇಲ್ಲ. ಇವಾಗ ಯಾತಕ್ಕೋಸ್ಕರ ಹೆಣ್ಣು ಮಕ್ಕಳು ಇರುವ ಜಾಗಕ್ಕೆ ಅರ್ಜೆಂಟಾಗಿ ಹೋಗ್ತಾ ಇದ್ದಾರೆ, ನಾವು ಹೋಗೋಣ. ಇಂಥ ಸಮಯ ಮೆಟ್ಲತ್ರ ಹೋಗಿದ್ದ ಪಾರ್ಥಿಪೇಂದ್ರ ಹಿಂದೆ ತಿರುಗಿ ಬಂದು ದೊಡ್ಡ ರಾಜಗಳು ಇರುವ ಜಾಗವನ್ನು ಹೋಗಿದ್ದಾನೆ. ಸಂಬೋರಿಯರು ಹೇಳಿದ್ದ ಮಾತುಗಳನ್ನು ಅವನ ಕಿವಿಯಲ್ಲಿ ಬಿದ್ದಿತ್ತು. ಅಯ್ಯ, ಯುವರಾಜನ ವಿಷಯದಲ್ಲಿ ನಿಮಗೆ ಬೇರೆ ಏನೇ ಅನುಮಾನ ಇದ್ರೂ ಹೆಣ್ಣುಮಕ್ಕಳ ಸಂಬಂಧವಾಗಿ ಅನುಮಾನ ಮಾತ್ರ ಬೇಕಾಗಿಲ್ಲ, ಹೆಣ್ಣುಗಳನ್ನ ಅವ್ರು ಕಣ್ಣೆತ್ತು ನೋಡಲ್ಲ ಅಂತಂದ ಪಳವೇಟರೆ ನಗೆಯಿಂದ. ಹಾಗಾದರೆ ಅವ್ರನ್ನ ನಾವು ಕರ್ಕೊಂಬಂದಿದ್ದ ಇದು ಹೆಂಗೆ ನೆರವೇರುತ್ತೆ ಅಂತಂದರು. ಅದು ಸಂಬೋರಿಯರ ಮಗಳನ್ನ ಅದೃಷ್ಟವನ್ನು, ಸೋಳ ಸಾಮ್ರಾಜ್ಯ ಅದೃಷ್ಟವನ್ನು ಹೊಂದಿದೆ. ಪಾರ್ಥಿಪೇಂದ್ರ ಮಣಿಮೇಗಲಿನ ಅದೃಷ್ಟ ಒಂದು ಕಡೆ ಇರಲಿ, ಬರುವಾಗಲೇ ಯಾತಕ್ಕಾಗ ಯುವರಾಜ ಇಷ್ಟು ಚಿಡುಕಾಗಿ ಬರ್ತಾರೆ, ಯಾತಕ್ಕೋಸ್ಕರ ಈ ಥರ ಒಂದು ಪರಿಗಾಸವಾಗಿ ಮಾತಾಡ್ತಾರೆ, ಅವ್ರನ್ನ ಏನಾದರೂ ನೀನು ಇಲ್ಲಿಂದ ಸಮಾಧಾನವನ್ನು ಕರ್ಕೊಂಡು ಹೋದರೆ ಸಾಕು ಅಂತ ಅನಿಸುತ್ತೆ ಎಂದರು ಸಂಬೋರಿಯರು. ಬೆಳ್ಳಟ್ರಂಗರಿ ತನಕ ಯುವರಾಜ ಸುಮುಖವಾಗಿ ಕುತೂಹಲವಾಗಿ ಬಂದರು. ಆಮೇಲೆ ಬಂದಿತ್ತೇವನು ವೈಷ್ಣವ ಒಬ್ಬನು ಬಂದು ಸೇರಿದ, ಅವ್ರಿಗೆ ಏನೋ ಹೇಳಿರಬೇಕು. ಆದ್ದರಿಂದ ಯುವರಾಜನ ಗುಣ ಬದಲಾಗಿದೆ. ನಾವು ಆಗ್ತಾನೆ ಅಂದ್ಕೊಂಡಿದ್ದೀವಿ, ಇವಾಗ ಏನು ಮಾಡೋಣ, ಆ ದುಷ್ಟ ಹುಡುಗನನ್ನು ನಿಮ್ಮ ಜೊತೆ ಬಂದಿದ್ದಾನಲ್ವ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ, ನಾನೆಲ್ಲ ಸರಿ ಮಾಡಿಬಿಡ್ತೀನಿ. ಆ ಹುಡುಗನ ಜೊತೆ ನನಗೂ ಒಂದು ಜಗಳ ಇದೆ, ಅದನ್ನು ನನ್ನ ಸಮಯ ಬರುವಾಗ ತೆಗೆಸ್ಕೊಳ್ತೀನಿ ಅಂತ ಪಾರ್ಥಿಪೇಂದ್ರ ಕರಿಗಾಲನ್ನು ಬೇರೆ ಇಬ್ಬರನ್ನು ಮುಂಬಾಗಲೇ ಮೇಲೆ ಮಾಡಗತ್ರ ಹೋಗಿ ನೋಡಿದಾಗ ಅಲ್ಲಿಂದ ಹೆಣ್ಮಕ್ಕಳು ಹಿಂದೆ ತಿರುಗಿ ಮೆಟ್ಲಲ್ಲಿ ಬರೋ ಸಮಯವಾಗಿತ್ತು. ಕರಿಗಾಲ ಕಂದನ್ಮಾರನ್ನು ನೋಡಿ, ಗೆಳೆಯ, ಈ ತಾಯಿಮಾರುಗಳೆಲ್ಲ ಯಾಕೆ ಇಲ್ಲಿ ಬಂದು ಕಾದಿರುವ ಹಾಗೆ ಮಾಡ್ಬೋದಾ, ಅದು ತುಂಬ ದೊಡ್ಡ ತಪ್ಪಲ್ವಾ, ಇವುಗಳು ಇರೋ ಜಾಗಕ್ಕೆ ಹೋಗಿ ನಮ್ಮ ಸ್ವಾಗತವನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಹೆಣ್ಣುಮಕ್ಕಳಿಗೆ ನಮಸ್ಕಾರ ಮಾಡಿ ದಾರಿ ಬಿಟ್ಟು ನಿಂತ. ಒಬ್ಬೊಬ್ಬರಾಗಿ ಇಲ್ಲಿ ಬರೋ ಕಂದಮ್ಮ ಯಾರ್ಯಾರು ಏನೇನು ಅಂತ ಕೇಳಿ ತಿಳ್ಕೊಂಡ. ನಂದಿನಿಯನ್ನು ನೋಡಿದ ತಕ್ಷಣ, ಹೋ, ಪಳವೂರು ಚಿಕ್ಕಜ್ಜಿ ಅಲ್ವಾ ಇವರು, ನಿಜವಾಗಲೇ ಬಂದಿದ್ದಾರಾ, ತುಂಬ ಸಂತೋಷ ಅಂತ ಹೇಳಿದ. ನಂದಿನಿ ಏನು ಹೇಳಿದೆ, ಅವನ್ನ ತನ್ನ ಶಾರ್ಪ್ ಆಗಿರಿದ ಕಣ್ಣಿಂದ ನೋಡಿಬಿಟ್ಟು ಹೋದ್ಲು. ಆತ ನೋಟ ದೀಕ್ಷಣವನ್ನು ಕರಿಗಾಲಣ್ಣನ ಮೈ ಸ್ವಲ್ಪ ಹೊತ್ತು ನಡಗಿತ್ತು. ಮರುಕ್ಷಣವೇ ಅವನು ಸಮಾಳಿಸಿಕೊಂಡು ಹಿಂದೆ ಬಂದಿದ್ದ ಮಣಿಮೇಗಲೆ ನೋಡಿ, ಓಹೋ, ಇವಳು ನಿನ್ನ ತಂಗಿ ಮಣಿಮೇಗಲೆಯಾಗಿರಬೇಕು, ಚಿತ್ರದಲ್ಲಿ ಬರೆದಿದ್ದ ಕಂದರ್ವ ಕನ್ನಿಗೆ ಹಾಗೆ ಇದ್ದಾಳೆ, ಇವಳಿಗೆ ಆದಷ್ಟು ಬೇಗ ಒಂದು ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಸ್ಬಿಡಬೇಕು ಅಂತ ಅಂದರು. ಮಣಿಮೇಗಲೆ ನಾಚಿಕೆಯಿಂದ ಆಗಿದ್ದ ಕೆನ್ನೆಗಳಿಂದ ವಂದಿತೇವನ್ನ ಒಂದು ಸೈಡ್ ಕಣ್ಣಿಂದ ನೋಡಿಬಿಟ್ಟು ದಡದಡ ಅಂತ ಕೆಳಗಿಳಿದು ಹೋದ್ಲು. ಹೆಣ್ಣುಮಕ್ಕಳು ಎಲ್ಲರೂ ಹೋದ್ಮೇಲೆ ಕರಿಗಾಲ ಮೇಲೆ ಮಾಡದಲ್ಲಿ ಕೊನೆಯಲ್ಲಿ ಹೋಗಿ ನಿಂತ. ಬಾಗಿಲಲ್ಲಿ ಆವಾಗ ತಾನೇ ಜರ್ಗಕ್ಕಾಗಿದ್ದ ಜನಗುಂಪುಗಳಿದೆ, ತಿರ್ಗಾನು ಆರವಾರ ಇದ್ದಿತ್ತು. ಜನಗಳು ತಿರ್ಗಾ ಕೋಟೆ ಬಾಗಿಲ ಹತ್ರ ಬರೋಕ್ಕೆ ಶುರು ಮಾಡಿದ್ರು. ಆ ಮೇಲೆ ಮಾಡದಿಂದ ಇರುವ ಸಪ್ರೇಟಾಗಿ ಉದ್ದಕ್ಕಿದ್ದಿದ್ದ ಮೇಡೆಯಲ್ಲಿ ಕಟ್ಟಿಯ ಹೆಳುವನು ನಿಂತಿರುವುದನ್ನು ಕರಿಗಾಲ ನೋಡಿದ. ಅವನ್ನ ಸಮೀಕ್ಷೆಯಿಂದ ಹತ್ರ ಬರೋ ಹಾಗೆ ಕರೆದ. ಬಂದಿದ ತಕ್ಷಣ ಜನಗಳು ಕೆಲವು ವಿಷಯಗಳನ್ನು ಹೇಳೋ ಹಾಗೆ ಹೇಳಿದ್ದಾನೆ. ಕಟ್ಟಿಯ ಹೆಳುವನು ತಿರ್ಗಾ ಹೋಗಿ ಬೇರ್ಗೆಯನ್ನು ಕೆಲವು ಸತಿ ಮೊಳಗಿದ. ಆಮೇಲೆ ಜನಗಳನ್ನು ಸಮೀಕ್ಷೆಯಿಂದ ಸುಮ್ಮನೆ ಇರೋ ಹಾಗೆ ಹೇಳಿದ. ಆದಿತ್ಯ ಕರಿಗಾಲನ್ನು ವಿರುದುಗಳನ್ನು ಕೆಲವರನ್ನು ಹೇಳಿಬಿಟ್ಟು ತಿರ್ಗಾನು ಅಂತ ಸೋಳಕುಲ ಕೋಮಗನರು ಈ ಕಡಂಬೂರು ಮಾಳಿಗೆಯಲ್ಲಿ 1 ವಾರ 10 ದಿವಸ ತನಕ ಇರ್ತಾರೆ. ಸುತ್ತಮುತ್ತ ಇರೋ ಊರುಗಳಿಗೆಲ್ಲ ವಿಜಯ ಮಾಡ್ತಾರೆ. ಆವಾಗ ಈ ಊರು ಜನಗಳನ್ನು ಸೀದಾ ನೋಡಿ ಅವರ ಕೊರತೆಗಳೆಲ್ಲ ಕೇಳಿ ತಿಳ್ಕೊತಾರೆ ಅಂತಂದು. ಅಷ್ಟೇ ತಾನೇ, ಇಷ್ಟು ತನಕ ಜನಗುಂಪಿನಲ್ಲಿ ಬಂದಿದ್ದ 6 ವಾರ ಎಲ್ಲ ನಿಜಬ್ದ ಅಂತ ಹೇಳೋ ಹಾಗೆ ದೊಡ್ಡ ಸೌಂಡು ಉಂಟಾಯಿತು. ಕುತೂಹಲವನ್ನು ಅವ್ರನ್ನ ಕೀರ್ತಿಗಳ ಬಗ್ಗೆನೂ ಘೋಷನೂ ಸೇರಿ ಎಲ್ಲ ಸುತ್ತಮುತ್ತ ವೀರನಾರಾಯಣ ಏರಿಯಿಂದ ಬಂದಿದ್ದ 74 ಕಾಲ್ವಾಯಿಗಳನ್ನು ಪ್ರವಾಹ ಆಗಿದ್ದ ನೀರಿದ್ದ ಶಬ್ದಕ್ಕಿಂತ ಅದನ್ನೇ ಮುಚ್ಚಿಬಿಡುವ ಹಾಗೆ ಮಾಡಿಬಿಡ್ತು. ಸಂಬೋರೆಯನ್ನು ಪಳವೇಟರೆಯನ್ನು ಪಾರ್ಥಿಪೇಂದ್ರನ ಅವಳು ಮುಂಚೆ ಇದ್ದಿದ್ದ ಜಾಗದಲ್ಲಿ ನಿಂತಿದ್ದರು. ಆದಿತ್ಯ ಕರಿಗಾಲರ ಅವರು ನಿಂತಿದ್ದ ಜಾಗವನ್ನು ಬಂದ ತಕ್ಷಣ ಪಾರ್ಥಿಪೇಂದ್ರ, ಏನು ನೀನು ಇಲ್ಲೇ ನಿಂತುಬಿಟ್ಟಿದ್ದೆ, ಈ ಮುದುಕರ ಜೊತೆ ನೀನು ಸಂಚು ಮಾಡೋಕ್ಕೆ ಶುರು ಮಾಡಿಬಿಟ್ಟಿಯಾ ಅಂತಂದು. ಮುದುಕರು ಇಬ್ಬರೂ ಪೆಚ್ಚಾಗಿ ಕರಿಗಾಲನ ಮುಖವನ್ನು ನೋಡಿದ್ರು. ಅವರುಗಳ ಅವನ ಮುಖದಲ್ಲಿ ನಗೆ ಮುಗುಳ್ತಾ ಇತ್ತು. ಚಂಬೋರೆಯ ಸ್ವಲ್ಪ ಸಮಾಳಿಸಿಕೊಂಡು, ಕೋಮಗನೆ, ನೀವು ಆವಾಗಲೇ ಸ್ವಲ್ಪ ಮುಂಚೆ ಸೆರೆ ಅಂತ ಹೇಳಿದ್ದೀರಾ,
ಇವಾಗ ಯಾರೇನೂ ಈ ಇವಾಗ ಈ ಗುಡಿಸೆಯಲ್ಲಿ ನೀವು ಅತಿಥಿಯಾಗಿ ಬಂದು ಇರುವಾಗ ನಿಮ್ಮ ಸ್ವಲ್ಪನೂ ನಿಮ್ಗೆ ಕಷ್ಟ ಬರಬಾರ್ದು ಅಂತ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಆ ಥರ ನಾನು ಹೇಳೋಕ್ಕೆ ಮುಂಚೆ ನನ್ನ ಮೈಯಿಂದ ಉಸಿರು ಬೇರೆ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿದರು. ಅಯ್ಯ, ನನಗೆ ಕಷ್ಟ ಬರುತ್ತೆ ಅಂತ ಹೇಳಿ ನಾನು ಭಯಪಡೋಗೆ ಅಂದ್ಕೊಂಡಿರ. 1,00,000 ಪಾಂಡ್ಯ ದೇಶ ಪಗೆಯವರುಗಳ ಮಧ್ಯದಲ್ಲಿ ಇರುವಾಗಲೇ ನನಗೆ ಯಾರು ಏನು ಮಾಡ್ತಾರೆ ಅಂತ ನಾನು ಭಯಪಟ್ಟಿಲ್ಲ. ನನ್ನ ಗೆಳೆಯ ಮಧ್ಯದಲ್ಲಿ ಇರುವಾಗ ನಾನು ಯಾಕೆ ಭಯಪಡಬೇಕು? ಆದರೆ ನಿಮ್ಮ ಈ ಮಾಳಿಗೆಯನ್ನು ಕುಡಿಸೆ ಅಂತ ಮಾತ್ರ ಹೇಳಬೇಡ. ಇದು ಸುತ್ತಿಲ್ಲ ಇರುವ ಮದಿಲು ಗೋಡೆಗಳು ಎಷ್ಟು ಉದ್ದ ಇದೆ, ಎಷ್ಟು ಭಾರ ಇದೆ. ತಂಜಾವೂರು ಕೋಟೆ ಮೊದಲಿಕ್ಕಿಂತ ದೊಡ್ಡದಾಗೆಲ್ವ ಇದೆ. ಎಂಥ ವೈರಿಗಳನ್ನು ಅಂದ್ಕೊಂಡು ಇಂಥ ದೊಡ್ಡ ಬಂದೋಬಸ್ತಾಗಿ ಕೋಟೆಯನ್ನು ಕಟ್ಟಿದ್ದೀರಾ ಅಂತ ಕೇಳಿದ ಕರಿಗಾಲ. ಯುವರಾಜ, ನಮಗೆ ಅಂತ ಹೇಳಿ ಬೇರೆ ಯಾರು ವೈರಿಗಳು ಇಲ್ಲ. ಸೋಳಕುಲದಲ್ಲಿ ಇರುವ ವೈರಿಗಳು ನಮಗೂ ವೈರಿಗಳು, ಸೋಳಕುಲದಲ್ಲಿ ಗೆಳೆಯರು ನಮಗೂ ಗೆಳೆಯರು. ನಿಮ್ಮ ವಾಕು ನನಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಇದನ್ನು ನಿಮ್ಮ ಕುಮಾರ ಕಂದನ್ಮಾರನ ಹತ್ರ ಹೇಳಿಡಿ. ನನ್ನ ಗೆಳೆಯನಾಗಿ ವಾನರ್ಕುಲ ಯುವರಾಜನನ್ನು ಕಂದನ್ಮಾರ ತನ್ನ ವೈರಿ ಅಂತ ಹೇಳಿ ಬರ್ತಾ ಇದ್ದಾನೆ. ಇದು ದೊಡ್ಡ ತಪ್ಪಲ್ವ ಅಂತ ಆದಿತ್ಯ ಕರಿಯನ್ನು ಹೇಳಿದಾಗ ಕಂದನ್ಮಾರ ತಲೆ ಬಗ್ಗಿಸ್ಕೊಂಡ. ಇಷ್ಟರಲ್ಲಿ 15ನೇ ಸಂಚಿಕೆ ಮುಗಿಯಿತು.